ಈಗ ಪ್ರಾಸ್ತಾವಿಕ ನುಡಿಗಳನ್ನ ಕೃಷ್ಣಲಿಂಗೇಶ್ ಶಾಸ್ತ್ರಿಯಪ್ಪ ಅವರು ಮಾಡಲಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕುಬಯ. ವಚನ ಪಿತಾಮಹ ಪಗು ಅಳಕಟ್ಟಿಯವರನ್ನ ಡಾಕ್ಟರ್ ಪಗು ಅಳಕಟ್ಟಿಯವರ ಸ್ಮರಣಾರ್ಥ ಶಿವಯೋಗ ಸಾಧನ ಮತ್ತು ಕಮ್ಮಟದಲ್ಲಿ ಇರ್ತಕ್ಕಂಥ ಬಸವ ಬಂಧುಗಳು ತಮ್ಮೆಲ್ಲರ ಅಂತರಾತ್ಮದಲ್ಲಿ ಉದಿಗೆ ಬಸವ ಜಂಗಮ ಜ್ಯೋತಿ ಅನಂತ ಶರಣಾರ್ಥಿ. ಈಗಾಗಲೇ ಅನೇಕ ವಿಚಾರಗಳನ್ನ ಅನೇಕ ಅನುಭಾವಿಗಳು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅಂತಹ ಒಂದು ವಿಚಾರದಲ್ಲಿ ಅನುಭಾವ ಗೋಷ್ಠಿಯಲ್ಲಿ ಇಷ್ಟಲಿಂಗದ ಸ್ವರೂಪ ಅಂತಕ್ಕಂಥ ಒಂದು ಅನುಭಾವದ ಗೋಷ್ಠಿ. ಈ ಅನುಭವದ ಗೋಷ್ಠಿಯಲ್ಲಿ ಮುಖ್ಯ ಪ್ರಣಾಳಿಕೆಯಲ್ಲಿ ಅನುಭವವನ್ನು ನೀಡ್ತಕ್ಕಂಥ ಮಂಜುನಾಥ ಶರಣರಿಗೆ ಶರಣಾರ್ಥಿಗಳು. ಅವರು ಆ ಇಷ್ಟಲಿಂಗದ ಸ್ವರೂಪದಲ್ಲಿ ಅನೇಕ ಪ್ರಶ್ನಾವಳಿಗಳನ್ನು ಹಾಕಿಕೊಂಡು ಅದಕ್ಕೆ ಉತ್ತರವನ್ನು ಅವರು ನೀಡಲಿದ್ದಾರೆ. ಅಂತಹ ಒಂದು ಪ್ರಶ್ನಾವಳಿಗಳಲ್ಲಿ ಲಿಂಗ ಅಂದ್ರೇನು, ಇಷ್ಟಲಿಂಗ ಅಂದ್ರೇನು, ಇದನ್ನ ಸಂಶೋಧನೆ ಮಾಡಿದಂಥವರು ಯಾರು, ಇಷ್ಟಲಿಂಗದ ಸಾಕಾರವು ನಿರಾಕಾರವು, ಇಷ್ಟಲಿಂಗ ಮೂರ್ತಿನೋ ಅಲ್ವೋ ಅಂತಕ್ಕಂಥದ್ದು, ಇಷ್ಟಲಿಂಗ ಇಲ್ಲದೇ ಭಾವಲಿಂಗವನ್ನು ತಲುಪಬಹುದೇ ಅಂತಕ್ಕಂಥದ್ದು, ಒಂದೇ ಲಿಂಗ ಅದು ಇಷ್ಟ ಭಾವ ಪ್ರಾಣ ಯಾವ ರೀತಿ ಆಗ್ತಕ್ಕಂತಕ್ಕಂಥ ಹಲವು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀಡ್ತಕ್ಕಂಥ ಒಂದು ಪರಿ ಅವರದಾಗಿರೋದು. ಆದರೆ ಆ ಒಂದು ಅನುಭವಕ್ಕೆ ಹೋಗುವ ಪೂರ್ವದಲ್ಲಿ ಒಂದು ಪೀಠಿಕೆಯಾಗಿ ನಾನು ಮಾಡ್ತಕ್ಕಂಥದ್ದು ಇಷ್ಟಲಿಂಗ ಸ್ವರೂಪ. ಈ ಇಷ್ಟಲಿಂಗ ಸ್ವರೂಪಕ್ಕೆ ಹೋಗೋಕ್ಕಿಂತ ಪೂರ್ವದೊಳಗೆ ಲಿಂಗ ಅಂದ್ರೆ ಏನು ಅಂತಕ್ಕಂಥ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದು ವಿಶ್ವಚೇತನ ಆಗಿರ್ತಕ್ಕಂಥದ್ದು, ಎಲ್ಲವನ್ನ ತನ್ನೊಳಗೆ ಗರ್ಭೀಕರಿಸಿಕೊಂಡು ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ವಸ್ತು ಅಂತ ಹೇಳ್ಬೇಕು. ಇದನ್ನ ಬಿಡಿ, ಲಿಂಗ ಅಂತಕ್ಕಂಥ ಪದ ಏನಿದೆಯಲ್ಲ, ಭಾಷೆ ಹುಟ್ಟಿದಾಗಿನಿಂದ ಇರುವಂತ ಪದ. ಆದರೆ ಸ್ಥಾವರ ಲಿಂಗ, ಶಿವಲಿಂಗಗಳ ಆರಾಧನೆ ಯೋಗಿ ಶಿವನ ಕಾಲದಿಂದ ವೇದ ಪೂರ್ವದಿಂದಲೂ ಸಹಿತ ಬಂದಿದೆ ಅಂತಕ್ಕಂಥದ್ದನ್ನು ಅನೇಕ ದಾರ್ಶನಿಕರು ಹೇಳಿದ್ದಾರೆ. ಆದರೆ ಆ ಪರವಸ್ತುವಿನ ಪ್ರತೀಕವಾಗಿ ರೂಪುಗೊಂಡಿರ್ತಕ್ಕಂಥ ಗೋಳಾಕಾರದ ಇಷ್ಟಲಿಂಗ ಬಸವಣ್ಣನವರ ಸಂಶೋಧನೆ ಫಲ ಅಂತಕ್ಕಂಥದ್ದು ನಾವು ನೆನಪಿಡಬೇಕಾಗಿರ್ತಕ್ಕಂಥದ್ದು. ವಚನನ ಸ್ಪಷ್ಟವಾಗಿ ಹೇಳ್ತದೆ, ಪೂರ್ಣವಾಗಿ ಹೇಳೋದಿಲ್ಲ ನಾನು, ಯಾಕಂದ್ರೆ ಮುಂದಿನ ಅನುಭವಕ್ಕೆ ಅವರಿಗೆ ಅಳಿಯಿದೆ ಮಾಡಿಕೊಡ್ತಾ ಇದ್ದೀನಿ. ಅಲ್ಲೋ ಪ್ರಭು ಹೇಳ್ತಾರೆ, ಆದಿಯಲ್ಲಿ ನೀನೇ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಲಿಂಗ. ಇದು ಅರ್ಥ ಆಗ್ತದೆ ಅಂತ ಅರ್ಥ. ಶರಣ ಸತಿ ಲಿಂಗಪತಿ ಅಂತಕ್ಕಂಥ ಭಾವದೊಳಗೆ, ಅಥವಾ ದೇವಪತಿ ಭಕ್ತ ಸತಿ ಅಂದ್ರ ಸತಿಪತಿಯರ ಮಧ್ಯೆ ಒಂದು ಸಾಮರಸ್ಯವನ್ನ ಹುಟ್ಟಿಸ್ಲಿಕ್ಕೆ, ಸಾಮರಸ್ಯವನ್ನ ಬಿತ್ತರಿಸಲಿಕ್ಕೆ, ಒಂದು ಸಾಮರಸ್ಯವನ್ನು ಏರ್ಪಡಿಸ್ಲಿಕ್ಕಾಗಿ ಒಂದು ಕುರುಹು ಬೇಕು. ಅದು ಇಷ್ಟಲಿಂಗ. ಮತ್ತು ಇಷ್ಟಲಿಂಗದ ಸ್ವರೂಪ ಹೇಗಿದೆ ಅಂತಕ್ಕಂಥದ್ದನ್ನು ಬಸವಣ್ಣವರ ವಚನ ಜಾಹೀರಾಗಿರ್ತಕ್ಕಂಥ ವಚನ ಗೊತ್ತು. ಜಗದಗಲ ಮುಗಿಲಗಲ ಎನ್ನ ಕರಸ್ಥಳಕ್ಕೆ ಚುಳುಕಾಗಿ ಬಂದಿರಿ ಅಂತ. ಅಂದ್ರೆ ಮಾನವನ ಆತ್ಮೋದ್ಧಾರಕ್ಕಾಗಿ ಅತ್ಯಂತ ನಿತ್ಯ ನೂತನವಾಗಿರ್ತಕ್ಕಂಥ ಮತ್ತು ಸಮಾಜ ಕಲ್ಯಾಣಕ್ಕಾಗಿ ಆಧ್ಯಾತ್ಮಿಕ ನೆಲೆಯನ್ನ ಒದಗಿಸಿ ಕೊಡ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಅದು ಇಷ್ಟಲಿಂಗ ಅಂತಕ್ಕಂಥದ್ದನ್ನ ಹೇಳ್ಬೋದು ಅಂತಕ್ಕಂಥದ್ದು. ಮತ್ತೆ ಬ್ರಹ್ಮಾಂಡ ಪಿಂಡಾಂಡ ಸಂಕೇತ, ಮಹಾಲಿಂಗದಿಂದ ಹುಟ್ಟಿರ್ತಕ್ಕಂಥ ಎಲ್ಲ ಸರ್ವ ಜಗತ್ತು ಸಹಿತ ಅದು ಬ್ರಹ್ಮಾಂಡ ಅನಿಸ್ಕೊಂಡ್ರೆ ಅಂಥದೇ ಒಂದು ಪರಶಿವನ ಅಂಶ ನನ್ನೊಳಗಿರೋದ್ರಿಂದ ಅದು ಪಿಂಡಾಂಡ ಅನಿಸುತ್ತದೆ, ಚಿಲ್ಲಿಂಗ ಅನಿಸ್ಕೊತೈತಿ. ಬ್ರಹ್ಮಾಂಡ ಮತ್ತು ಚಿಲ್ಲಿಂಗದ ಪಿಂಡಾಂಡದ ಒಂದು ಪ್ರತೀಕನೇ ಯಾವ್ದಪ್ಪ ಅಂತಂದ್ರೆ ಇಷ್ಟಲಿಂಗ ಸ್ವರೂಪ, ಇಷ್ಟಲಿಂಗ ಅಂತಕ್ಕಂಥದ್ದನ್ನ ಹೇಳ್ಬೇಕು. ಮತ್ತೆ ಇಷ್ಟಲಿಂಗ ಇದು ಅಂತರಂಗದ ಪ್ರಾಣಲಿಂಗ ಚೈತನ್ಯವನ್ನ ಜಾಗೃತಿ ಮಾಡ್ಕೊಳ್ಳೋಕೆ ಒಂದು ಬಾಹ್ಯವಾಗಿರ್ತಕ್ಕಂಥ ಕುರುಹು ಅಂತಕ್ಕಂಥದ್ದನ್ನ ನಾವು ನೆನಪಿಡ್ಬೇಕಾಗಿರ್ತಕ್ಕಂಥ.
ಅದು ಓಂಕಾರ ಸ್ವರೂಪನೂ ಸಹಿತ ಇಷ್ಟಲಿಂಗ. ಯಾಕಂದ್ರೆ ಬೆಳಗಿಂದ ನಾವು ಹೇಳ್ತಾ ಇದ್ವಿ, ಆ ಮಹಾಲಿಂಗದಲ್ಲಿ ನಾನೇನಾಗಿದೆ ಆತ್ಮ ತತ್ವದ ಓಂಕಾರ ಸ್ವರೂಪನಾಗಿದ್ದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅಂದ್ರೆ ಅದು ಗುರುವಿನ ಹಸ್ತಮಸ್ತಕ ಸಂಯೋಗದಿಂದ ನಮ್ಮ ಭಕ್ತನ ಸಾಧಕನ ಒಂದು ಕರಸ್ಥಳಕ್ಕೆ ಅದು ಬಂದಿದೆ ಅಂತಕ್ಕಂಥದ್ದು. ಅಂದ್ರೆ ಒಟ್ಟಾರೆ ಹೇಳ್ಬೇಕಪ್ಪ ಅಂತಂದ್ರೆ ಅಖಂಡ ಅರಿವಿನ ಸ್ವರೂಪನೇ ಇಷ್ಟಲಿಂಗ ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿದೆ. ನಮ್ಮ ಒಂದು ಭಾವ ಅಥವಾ ನಮ್ಮ ಒಂದು ಈ ಇಷ್ಟಲಿಂಗ ಅದು ಅಜಡಾದ್ವೈತವನ್ನು ಅರಿಯುವುದಕ್ಕೆ ಕೊಟ್ಟಿರ್ತಕ್ಕಂಥ ಕುರು. ಅಜಡಾದ್ವೈತ, ದ್ವೈತನವಲ್ಲ, ಅದ್ವೈತನೂ ಅಲ್ಲ, ವಿಶಿಷ್ಟಾದ್ವೈತನೂ ಅಲ್ಲ. ಹಾಗಾಗಿ ಆ ಅರಿವಿ ಇವರು ಅದೇನವ್ರು ಹೇಳ್ತಾರೆ, 6 ದರ್ಶನಕ್ಕಿಂತ ಮೀರಿ, 6 ದರ್ಶನವನ್ನ ಮೀರಿ ಇರ್ತಕ್ಕಂಥದ್ದು ಅಜಡಾದ್ವೈತವನ್ನು ಯಾರು ಅರಿಯರಲ್ಲ. ಅಜಡಾದ್ವೈತವನ್ನ ಅರಿತು ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ 6 ದರ್ಶನವನ್ನ ಮೀರಿ ಎಲ್ಲವೂ ಸಹ 6 ದರ್ಶನ ಏನ್ ಹೇಳಿದಪ್ಪ ಅಂದ್ರೆ ಇದಿರಿಟ್ಟು ಪೂಜಿಸ್ತಕ್ಕಂಥದ್ದು ವ್ಯವಸ್ಥೆಯನ್ನ ಹೇಳಿದ್ರೆ ಆದ್ರೆ ಇಷ್ಟಲಿಂಗ ಇದಿರಿಷ್ಟು ಪೂಜಿಸ್ತಕ್ಕಂಥ ವಸ್ತು ಅಲ್ಲ ಅಂತಕ್ಕಂಥದ್ದು. ತನ್ನೊಳಗೆ ನೋಡಿ ಹೆಂಗಿದೆ, ತನ್ನೊಳಗೆ ತನ್ನೈಕ್ಯದ ಬೊಮ್ಮ ಸಾಧಿಸಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಇಷ್ಟಲಿಂಗ. ತನ್ನೊಳಗೆ ತನ್ನೈಕ್ಯ ಬೊಮ್ಮದ ಅನುಸಂಧಾನವನ್ನ ಮಾಡಿಕೊಡ್ತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅದು ಇಷ್ಟಲಿಂಗ ಅಂತಕ್ಕಂಥದ್ದು. ಅರ್ಥಾತ್ ನಾನು ಎಲ್ಲಿಂದ ಬಂದೆ ಅಂತಕ್ಕಂಥದ್ದನ್ನ ಬೆಳಿಗ್ಗೆ ಹೇಳಿದ್ದಾರೆ. ನಿರಂಜನ ಲಿಂಗದಿಂದ ನಿಶ್ಚಲ ಲಿಂಗಕ್ಕೆ, ನಿಶ್ಚಲ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ, ನಿಷ್ಕಲಿಂಗ ಮಹಾಲಿಂಗದಿಂದ ಕೆಳಗಡೆ ಎಲ್ಲ ಬಂದು ಲಾಸ್ಟಿಗೆ ಪೃಥ್ವಿತತ್ವಕ್ಕೆ ಬಂದಾಗ ಆಚಾರ ಲಿಂಗವಾಗಿ ನಾನಿದ್ದೀನಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇಲ್ಲಿ ಇಷ್ಟಲಿಂಗ ಅದು ದರ್ಪಣ ದೃಷ್ಟಿಯೋಗ ಅಂದ್ರೆ ನನ್ನನ್ನ ನಾನು ಅರಿತುಕೊಳ್ಳಿಕ್ಕೆ, ನನ್ನೊಳಗಿನ ಅರಿವನ್ನು ಅರಿತುಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಇಷ್ಟಲಿಂಗ. ಅದು ನೋಟವೇ ಕೂಟ, ಕೂಟವೇ ಮಾಟ, ಮಾಟವೇ ಮಾಟ ಅಂತಕ್ಕಂಥದ್ದು. ಮಾಟ, ನೋಟ, ಕೂಟ ಇದೆಲ್ಲದರ ಸಂಕೇತ ಇಷ್ಟಲಿಂಗ. ಆದ್ರೆ ಗುರುಲಿಂಗ ಜಂಗಮದ ತತ್ವದ ಕನ್ನಡಿಯೂ ಸಹಿತ, ಅರಿವು ಆಚಾರ ಅನುಭವದ ಕನ್ನಡಿಯೂ ಸಹಿತ ಏನಾಗಿದೆ ಅಂತಂದ್ರೆ ಅದು ಸಾಧಕನ ಕರಸ್ಥಳದಲ್ಲಿರ್ತಕ್ಕಂಥ ಇಷ್ಟಲಿಂಗ ಅಂತಕ್ಕಂಥದ್ದು. ನೋಡ್ರಿ, ಗುರು ಬ್ರಹ್ಮರಂಧ್ರದಲ್ಲಿ ನಾದ ಚೈತನ್ಯವಾಗಿರ್ತಕ್ಕಂಥ ಆ ಪರಶಿವ ಚಿಕ್ಕಳೆಯನ್ನ ಗುರು ಹಸ್ತಮಸ್ತಕ ಸಂಯೋಗದಿಂದ ಭಕ್ತನ ಒಂದು ಭಾವಕ್ಕೆ ತಂದು, ಮನಕ್ಕೆ ತಂದು, ಕಂಗಳಿಗೆ ತಂದು ಕರಸ್ಥಳಕ್ಕೆ ನೀಡ್ತಾನೆ. ಅದೇ ಒಂದೇ ವಸ್ತು ಏನಾಗಿದೆ, ತನುಮನ ಭಾವಕ್ಕೆ ಇಷ್ಟ ಪ್ರಾಣ ಭಾವವಾಗಿ ಕೊಡ್ತಾನೆ ಅಂತಕ್ಕಂಥದ್ದು. ಹಾಗಾಗಿ ಇನ್ನು ಜಾಸ್ತಿ ಹೇಳಕ್ ಹೋಗಲ್ಲ, ಯಾಕಂದ್ರೆ ಮುಂದಿನ ಪ್ರಣಾಳಿಕೆ ಅವ್ರದಿರೋದ್ರಿಂದ 3 ಹಂತದಲ್ಲಿ ಇದು ಪ್ರಯೋಗ ಆಗ್ತದೆ ಅಂತಕ್ಕಂಥದ್ದು. ಅತ್ತನ ಯೋಗಾಂಗ ತ್ರಿವಿಧಿ ಒಳಗೆ ಬರ್ತದೆ. ಮೊರವನಾದವ ಕೇಳಿ ಉರಿವ ಜ್ಯೋತಿಯ ಕಂಡು ಸುರಿವ ಅಮೃತವ ಸವಿದುಂಡ ಕಾರಣ ಭವಬಂಧನದಿಂದ ದೂರ. ಇಲ್ಲಿ ಹಾಗಾಗಿ ಇಲ್ಲಿ ಮೊರವನಾದವ ಕೇಳಿ, ಯಾವುದು ಮೊರವ? ವೇದಾದೀಕ್ಷೆಯಲ್ಲಿ ಕೊಡ್ತಾನೆ. ಅದು ವೇದಾದೀಕ್ಷೆ, ಕ್ರಿಯಾದೀಕ್ಷೆ, ಮಂತ್ರ ದೀಕ್ಷೆ, ಇನ್ನು 3 ದೀಕ್ಷೆಗಳಿದಾವಲ್ಲ, ಆ ದೀಕ್ಷೆಯೊಳಗೆ ಬಂದಿರ್ತಕ್ಕಂಥ ವೇದಾದೀಕ್ಷೆ ಅಂದ್ರೆ ಅದು ಹಸ್ತಮಸ್ತಕ ಸಂಯೋಗ. ಬೆಳಿಗ್ಗೆ ಒಬ್ರು ಯಾರ ಕೇಳಿದ್ರು ದೀಕ್ಷೆ ಕೊಡ್ತಾ ಇದ್ರೆ ಇಟ್ಲಿಂಗ್ ದೀಕ್ಷೆ ಅಂತಕ್ಕಂಥದ್ದು ಅದು ಜಸ್ಟ್ ಇಟ್ ಈಸ್ ಅನ್ ಎಂಗೇಜ್ಮೆಂಟ್. ಮುಂದೆ ಅದು ಇಷ್ಟಲಿಂಗ ಅಂತಕ್ಕಂಥದ್ದು ಆಯತವಾಗಿ ಬಂದಾಗ ಮುಂದೆ ಸಂಸಾರ ಮಾಡೋದು ನನ್ನದು ಅಂದ್ರೆ ಸ್ವಾಯತ್ತ ಸನ್ನಿಧ ಮಾಡ್ಕೊಳ್ತಕ್ಕಂಥದ್ದು ಭಕ್ತನ ಕರ್ತವ್ಯ. ಹಾಗಾಗಿ ಅದು ಮ್ಯಾರೇಜ್ ಆಗತ್ತೆ. ಒಂದು ದೀಕ್ಷೆ ಆದ್ರೆ ಒಂದು ಧಾರಣ ಅಂತಕ್ಕಂಥ ಇಷ್ಟಲಿಂಗ ಧಾರಣ ಅಂತಕ್ಕಂಥದ್ದು ಎಂಗೇಜ್ಮೆಂಟ್ ಆದ್ರೆ ಮುಂದೆ ಅದು ಏನಾಗುತ್ತೆ ಅಂದ್ರೆ ಮ್ಯಾರೇಜ್ ಅಂತಕ್ಕಂಥದ್ದು ಹೇಳ. ಹಾಗಾಗಿ ಇಲ್ಲಿ 3 ಆಗ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಒಂದು ಏನಾಗುತ್ತೆ ಅಂತಂದ್ರೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಮೊರವ ನಾದವ ಕೇಳಿ ಮನಕ್ಕೆ ಮಂತ್ರವನ್ನ ನೀಡ್ತಲ್ಲ. ಯಾವುದು ನಾದ ಕೇಳಿದಾಗ ಮಾತ್ರ ಬೆಳಕು ಬರತಕ್ಕಂಥದ್ದು. ಮೊರವ ನಾದವ ಕೇಳಿ ಉರಿವ ಜ್ಯೋತಿಯ ಕಂಡು ಸುರಿವ ಅಮೃತ ಸವಿದುಂಡ ಕಾರಣ ಅಂತ. ಅಂದ್ರೆ ಮೊರವ ನಾದ ಅಂತಂದ್ರೆ ಇಲ್ಲಿ ನಾವು ಹೇಳ್ತಕ್ಕಂಥ ನಾನು ಎಲ್ಲಿಂದ ಬಂದೆ ಅಂತಕ್ಕಂಥದ್ದನ್ನ, ನಾನು ಮತ್ತೆ ಎಲ್ಲೇ ಮುಂದೆ 5 ಪರಿ ಯಾವುದು ಅಂತಕ್ಕಂಥದ್ದನ್ನ ಕೇಳಿದಾಗ ಅಲ್ಲಿ ನಮಃ ಶಿವಾಯ ಓಂ ಅಂತಕ್ಕಂಥದ್ದನ್ನ ಹೇಳ್ತೀವಲ್ಲ. ಆಚಾರಲಿಂಗದ ನಕಾರ, ಮಕಾರ ಪ್ರಣವ, ಶಿಕಾರ ಪ್ರಣವ, ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದ ಲಿಂಗ, ಮಹಾಲಿಂಗ,
ಅಲ್ಲಿ ನಿಷ್ಕಲ ಲಿಂಗ, ನಿಶೂನ್ಯ ಲಿಂಗ, ನಿರಂಜನ ಲಿಂಗಕ್ಕೆ ಹೋಗ್ತಕ್ಕಂಥ ಒಂದು ಪರಿ ಏನಿದೆಲ್ಲ ಅದು ಮೊರೆವನಾದ. ಉರಿವ ಜ್ಯೋತಿಯ ಕಂಡು ಅಂತಂದ್ರೆ ಇಂದ್ರಿಯಗಳಿಗೆ ಬೆಳಕನ್ನ ಚೆಲ್ತಕ್ಕಂಥ, ಯಾವಾಗ ಇಷ್ಟಲಿಂಗ ಆಯತವಾಗಿ ಕರಸ್ಥಳಕ್ಕೆ ಬಂದು ಆ ಆಯತ ಲಿಂಗ ಎನ್ನೊಳಗೆ ಪ್ರಾಣಲಿಂಗದಲ್ಲಿ ನೆಲೆಸಿದಾಗ ಅದು ಜಂಗಮ ಚೇತನ ಪಡ್ಕೊಳ್ತೈತಿ ಅಂತಕ್ಕಂಥದ್ದು. ಆ ಜಂಗಮ ಚೇತನ ಆಗ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಇಂದ್ರಿಯಗಳಿಗೆ ಬೆಳಕನ್ನ ಅಪ್ಪರ ಹೇಳಿದ್ರು. ಆ ಇಂದ್ರಿಯಗಳಿಗೆ ಬೆಳಕನ್ನ ಚೆಲ್ಲಿದಾಗ ಅದೇನಾಗತ್ತಪ್ಪ ಅಂದ್ರ ಅದೇ ಆಧಾರ ಸ್ಥಳದಲ್ಲಿ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ ಒಂದೇ ಲಿಂಗ ಹಲವು ಲಿಂಗಗಳಾಗಿ ಬದಲಾವಣೆ ಆಯ್ತು. ಅಲ್ಲಿ ಅಂಗೇಂದ್ರಿಯಗಳೆಲ್ಲ ಲಿಂಗೇಂದ್ರಿಯಗಳಾಗ್ತವೆ. ಅದು ಮೊರೆವನಾದವ ಕೇಳಿ ಉರಿವ ಜ್ಯೋತಿಯ ಕಂಡು ಸುರಿವ ಅಮೃತ ಸವಿದುಂಡ ಕಾರಣ ಜನನ ಮರಣದಿಂದ ಹೊರತಾಯಿ ಅಂತಕ್ಕಂಥದ್ದು. ಅಂದ್ರೆ ಕರುಣೆ ವಿನಯ ಸಮತೆ ನೀಯನ್ನ ಕಾಯದೊಳ ನೆಲೆಗೊಂಡು ಕಾಯ ಕರ್ಮ ತೊಡೆದು ಗುರುಕಾರುಣ್ಯ ಮಾಡಿ ಲಿಂಗದೊಳಗೆ ನೆಲೆಗೊಂಡು ವಿನಯ ಜಲವನ್ನು ನೀಡಿ ಜಂಗಮದೊಳಗೊಂಡು ಸಮತಾ ಜಲವನ್ನು, ಇದು ಕಾರಣ ಕರುಣಾ ಜಲವೇ ಗುರುಪಾದೋದಕ, ವಿನಯ ಜಲ ಲಿಂಗ ಪಾದೋದಕ, ಸಮತಾ ಜಲವೇ ಜಂಗಮ ಪಾದೋದಕ, ಇಂತಿ ತ್ರಿವಿಧೋದಕವನ್ನು ತ್ರಿವಿಧ ಕರ್ಮ ನಾಸ್ತಿ ಅಂತ ಇರ್ತಕ್ಕಂಥದ್ದನ್ನು ವಚನವನ್ನು ನಾವು ಕೇಳಿದ್ವಿ. ಹಾಗಾಗಿ ಮೊರೆವೆ ಅಂದ್ರೆ ಮಾಟ ಕೂಟ ನೋಟ. ಕೊನೆಯಲ್ಲಿ ಒಂದು ವಚನವನ್ನು ಹೇಳಿ ಅವ್ರಿಗೆ ಕೊಡ್ತೀನಿ. ಮಾಟ ಕೂಟ ನೋಟ ಇದು ಯಾವ ರೀತಿ ಆಗ್ತಂತ ಅಂದ್ರೆ ಮೂರು ಇದರಲ್ಲಿ ಅಳವಡಿದೆ. ಈ ವಚನದಲ್ಲಿ ಈ ಅಕ್ಕನ ತ್ರಿವಿಧ ಯೋಗಾಂಗದಲ್ಲಿ ಅನುಭವ ಆಗಿದೆ ಅಂತ. ಲಿಂಗದ ಕಲೆ, ಲಿಂಗವನ್ನು ನೋಡುವ ನೋಟ ಮಾಟ ಕೂಟ ಹೇಗಿದೆ ಅಂತಕ್ಕಂಥದ್ದಂದ್ರೆ ಲಿಂಗದ ಕಲೆ ಅಂತರಂಗಕ್ಕೆ ವೇದಿಸುವ ಹಲವು ಸಾಧನಗಳು ಒಂದು ಕರದಿಷ್ಟ ಲಿಂಗ, ತೆರದಿಷ್ಟ ದೃಷ್ಟಿ ಅಂತಕ್ಕಂಥದ್ದು, ಮಂಗಲಮಯ ಆಗ್ತಕ್ಕಂಥದ್ದು. ಹೀಗೆ ಅದನ್ನೆಲ್ಲವನ್ನು ಸಹಿತ ಶರಣರು ತಮಗೆ ಅನುಭವ ಮಾಡ್ತಾ ಇದ್ದಾರೆ. ಇಷ್ಟು ಪ್ರಾಸ್ತಾವಿಕ ನುಡಿಯನ್ನು ಹೇಳ್ಕೊಟ್ಟು ಅವರಿಗೆ ನಾನು ಅನುವು ಮಾಡಿಕೊಡ್ತೀನಿ. ಶರಣರಿಗೆ ಶರಣ. ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಬೋಧ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗಹರ ಶರಣಾದೆ ಬಸವ ಮಹಾ ಗುರು ನಿಮಗೆ. ವಿಶ್ವಗುರು ಮಹಾಮಾನವತವಾದಿ ಲಿಂಗವಂತ ಧರ್ಮ ಸಂಸ್ಥಾಪಕರು ಅರಿವು ಆಚಾರ ಅನುವಾದ ತಳಹದಿ ಮೇಲೆ ಭೇದರಹಿತ ಸಮಾಜವನ್ನು ನಿರ್ಮಿಸಿ ಲೋಕಪಾವನಗೊಳಿಸಿದ ಅಪ್ಪ ಬಸವ ತಂದೆಯನ್ನ ಹೃದಯ ಕಮಲದಲ್ಲಿ ಸ್ಮರಿಸಿಕೊಂಡು ಆ ಬಸವ ಮಹಾಮಾರ್ಗದಲ್ಲಿ ಸಾಗಿ ಬಯಲಾದ ಕಲ್ಯಾಣದ ಎಲ್ಲ ಶರಣರಿಗೆ ಮನೆ ಮುಗಿದು ಈ 3 ದಿನಗಳ ಕಮ್ಮಟದಲ್ಲಿ ಇಲ್ಲಿಯವರೆಗೆ ನಮಗೆಲ್ಲ ಮಾರ್ಗದರ್ಶಕರಾಗಿ ಗುರುಗಳಾಗಿ ಅನುಭವನೆ ನೀಡಿರ್ತಕ್ಕಂಥ ಎಲ್ಲ ಹಿರಿಯ ಶರಣರೇ, ತಾಯಂದಿರೇ, ಇಲ್ಲಿ ನೆರೆದಿರುವ ಎಲ್ಲ ಶರಣ ಬಂಧುಗಳೇ, ಪ್ರಸಾದ ಮಾಡತಕ್ಕಂಥವರಾಗಿರ್ಬೋದು, ಇಲ್ಲಿ ನಿರಂತರ 1 ತಿಂಗಳ 2 ತಿಂಗಳಿಂದ ಹಗಲಿರುಳು ಎನ್ನದೆ ಸೇವೆ ಮಾಡಿರ್ತಕ್ಕಂಥ ಆ ಎಲ್ಲ ಕೈಗಳಿಗೆ, ಆ ಎಲ್ಲ ಮನಸ್ಸುಗಳಿಗೆ ಒಟ್ಟಾರೆಯಾಗಿ ತಮ್ಮೆಲ್ಲರಿಗೂ ಕೂಡ ಬಸವ ನೀಲಾಂಬಿಕಾ ಸ್ವರೂಪರೆಂದು ಭಾವಿಸಿ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಶರಣು ಶರಣ. ಇಲ್ಲಿ ಈ 3 ದಿನಗಳ ಚಿಂತನೆಯ ಒಟ್ಟು ಸೆಂಟರ್ ಪಾಯಿಂಟ್ ವಿಷಯ ಏನಪ್ಪಾ ಅಂತಂದ್ರ ಲಿಂಗ. ಯಾವುದೇ ಶಿವಯೋಗ ಅಂದ್ರಿ ಅದಕ್ಕೆ ಕಾರಣನ ಲಿಂಗ. ಲಿಂಗ ಇಲ್ಲದ ಶಿವಯೋಗ ಐತೇನ್ರಿ? ಇಲ್ಲ. ಅವರ ಆಗಲೇ 101 ಸ್ಥಳಗಳು. ಆ 101 ಸ್ಥಳಗಳನ್ನ ನೀವು ಹೋಗ್ಬೇಕಾದ್ರೂ ಏನ್ ಬೇಕ್ರಿ? ಲಿಂಗ ಬೇಕೆ. ಆದಿ ಅನಾದಿಯ ಸಂಬಂಧ ಅದನ್ನ ನಾವು ಕಂಡುಕೊಳ್ಬೇಕಂತಂದ್ರು ಕೂಡ ಲಿಂಗ ಬೇಕೆ. ಲಿಂಗ ಇರಲಾರ್ದ ನಮ್ಮ ಮಾತನ ಇಲ್ಲ, ಲಿಂಗ ಬಿಟ್ಟು ಏನೂ ಇಲ್ಲ. ಸೊ ಅದಕ್ಕಾಗಿ ಇದು ಲಿಂಗವಂತ ಧರ್ಮ. ಈ ಧರ್ಮದ ಹೆಸರೇನು ಹೇಳ್ರಿ? ಲಿಂಗವಂತ ಧರ್ಮ ಅಥವಾ ಲಿಂಗ ಆಯತ ಧರ್ಮ. ಲಿಂಗವನ್ನು ಆಯತ ಮಾಡಿಕೊಂಡಿರ್ತಕ್ಕಂಥವ್ರ ಧರ್ಮ. ಅದಕ್ಕ ಇದೆಲ್ಲಕ್ಕೂ ಕಾರಣವಾಗಿರ್ತಕ್ಕಂತಹ ಈ ಇಷ್ಟಲಿಂಗ ಮೂಲ ಬೇಸ್ ತಳನೇ ಏನಾಗೈತ್ರಿಪ್ಪ ಅಂತಂದ್ರೆ ಇಷ್ಟಲಿಂಗ.
ಈ ಶಿವಯೋಗದೊಳಗೆ ಬಹಳ ದೊಡ್ಡ ಸಾಧನೆ ಮಾಡ್ಬೇಕಂತಂದ್ರ ನೀ ಶಿವಯೋಗ ಮಾಡ್ಬೇಕಂದ್ರ ಲಿಂಗ ಬೇಕ್ರಿ. ಲಿಂಗ ಇರ್ಲಾರ್ದ ನಾವು ಶಿವಯೋಗ ಮಾಡಕ್ ಹೆಂಗ ಸಾಧ್ಯ ಇಲ್ಲ ಹೌದಿಲ್ರಿ. ಹಾಗಾಗಿ ಒಟ್ಟಾರೆ ಈ ಎಲ್ಲ ಚಿಂತನೆಗಳಿಗೆ, ಎಲ್ಲ ಸಾಧನೆಗಳಿಗೆ ಕಾರಣವಾಗಿರ್ತಕ್ಕಂತಹ ಇಷ್ಟಲಿಂಗ, ಆ ಇಷ್ಟಲಿಂಗದ ಕುರಿತು ಕೆಲವು ವಿಚಾರಗಳನ್ನು ನಾನು ನಿಮ್ ಜೊತೆಗೆ ಹಂಚಿಕೊಳ್ತೇನೆ. ಅದ್ರ ಸ್ವರೂಪ ಹೆಂಗಾಗಿದೆ, ಏನ್ ಹಂಗಂದ್ರ ಲಿಂಗ ಅಂದ್ರೆ ಏನ, ಯಾಕ ಆ ಲಿಂಗವನ್ನು ಕೊಟ್ರು, ಲಿಂಗ ಕೊಟ್ಟವ್ರು ಯಾರು ಏನ್ರಿ, ಆ ಲಿಂಗ ಈ ಅಂಗಕ್ಕೆ ಬಂದಾಗ ಏನ್ ಕೆಲಸ ಮಾಡ್ತೈತಿ, ಆ ಲಿಂಗ ಆಯತ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಏನ್ ಬದಲಾವಣೆಗಳು ಏನಾಗ್ತೈತಿ, ಇಷ್ಟು ಅದರ ವ್ಯಾಪ್ತಿಯನ್ನು ಹೊಂದಿತಿರೋದು, ವಿಶಾಲ ಸ್ವರೂಪವನ್ನು ಹೊಂದಿದೆ. ಒಂದು 40 ನಿಮಿಷ 50 ನಿಮಿಷದೊಳಗೆ ಅವ್ನು ಹೇಳಕ್ ಆಗೋದಿಲ್ಲ. ಆದ್ರೆ ಪೀಠಿಕೆ ರೂಪದಲ್ಲಿ ಕೆಲವು ಅಂಶಗಳನ್ನ ನಾನು ತಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಲಿಂಗ ಅಂತಂದ್ರ ಅದು ಒಂದು ತತ್ವ ಅಥವಾ ಬೆಳಕು. ನಾವೆಲ್ಲ ಕೇಳಾಕತ್ತೇವ್ರಿ, ಲಿಂಗ ಸ್ವರೂಪವಾಗಿತ್ತು, ಅದು ಮಹಾಲಿಂಗ ಸ್ವರೂಪ, ನಿಷ್ಕಲ ಲಿಂಗದೊಳಗಿತ್ತು, ನಿರಂಜನ ಸ್ವರೂಪವಾಗಿತ್ತು, ನಿಶೂನ್ಯವಾಗಿತ್ತು, ಸಹಜವಾಗಿತ್ತು. ಇದೇನು ಆಗಲೇ ಗುರುಗಳು ಹೇಳಿದ್ರು, ಕಾಳಿಗೆ ಕಂಕಾಳದ ಮುನ್ನ ಅವಾಗಿತ್ತು, ಮುಂಚೆ ಇತ್ತು ಹೇಳ್ತಾರ ನೋಡ್ರಿ. ಕೆಲವು ವಚನಗಳಲ್ಲಿ ಬಳಸ್ತಾರಪ್ಪ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಅಲ್ಲಿ ಅನಂತತೆಯ ಚಿಹ್ನೆಯನ್ನು ಬಳಸ್ತಾರೆ. ಅಂದ್ರೆ ಈ ಏನ್ ನೀವು ನೋಡಾಕತ್ತಿರಲ್ಲ, ಅಗ್ದಿ ಸರಳವಾಗಿ ಹೇಳ್ಬಿಡ್ತಾನ, ನೋಡಾಕತ್ತಿರಲ್ಲ ಈ ಸೃಷ್ಟಿ ನಮ್ಮ ಕಣ್ಣಿಗೆ ಎಲ್ಲಿ ಮಟ್ಟ ಗೋಚರ ಆಗ್ತತಿ, ಅದ್ರ ಆಚೆಗೂ ಇನ್ನೂ ಐತಿ. ಈ ತೋರುವ ಈ ಸೃಷ್ಟಿ ಯಾವುದೋ ಒಂದರಿಂದ ಹೊರಹೊಮ್ಮಿ, ತಿಳಿದ್ರಿ, ಯಾವುದೋ ಒಂದರಿಂದ ಹೊರಹೊಮ್ಮಿದೆ, ಮತ್ತೆ ಯಾವುದೋ ಒಂದ್ರ ಕಾರಣವಾಗಿರ್ತಕ್ಕಂಥದ್ದು, ಅದು ಕಾಣಲಾರ್ದಂಗಿರ್ತಕ್ಕಂಥದ್ದು ಒಂದರಿಂದ ಇದೇನಾಗತ್ತಪ್ಪ ಅಂತಂದ್ರ ಲೀಲೆ ಆಗಕತ್ತತಿ. ಅಂದ್ರೆ ಇಡೀ ವಿಶ್ವ ನಡೆದತ್ ನೋಡ್ರಿ. ಕಾಲ ಕಾಲಕ್ಕ ಮಳೆ ಆಗ್ತತಿ, ಬೆಳೆಗಳು ಬರ್ತಾವು, ಗಿಡಗಳು ಬೆಳಿತಾವು, ಏನೆಲ್ಲೋ ವಿಸ್ಮಯಗಳು ಈ ಪ್ರಕೃತಿ ಒಳಗೆ ನಡೆಯಕತ್ತಾವ. ಕೊನೆಗೆ ಮತ್ತೆ ಇದನ್ನ ಲಯ ಮಾಡ್ತತ್ ನೋಡ್ರಿ. ಇಡೀ ತೋರುವ ಈ ಸೃಷ್ಟಿ ಯಾವುದರಿಂದ ಹೊರಹೊಮ್ಮಿ, ಯಾವುದರಲ್ಲಿ ಲೀಲೆಯಾಗಿ ಮತ್ತೆ ಪುನಃ ಯಾವುದರಲ್ಲಿ ಲಯವಾಗುತ್ತದೆಯೋ ಇದೆಲ್ಲವನ್ನು ಮಾಡತಕ್ಕಂಥದ್ದೇ ಲಿಂಗ. ಅದೇ ಲಿಂಗ ವಿಶಾಲಾರ್ಥಗಳು. ಇಷ್ಟು ವಿಸ್ತೃತವಾಗಿರ್ತಕ್ಕಂತಹ, ಇಷ್ಟು ವಿಶಾಲವಾಗಿರ್ತಕ್ಕಂತಹ, ಘನವಾಗಿರ್ತಕ್ಕಂತಹ ಇದನ್ನ ನಾನು ನೇರವಾಗಿ ಬಂದ್ಬಿಡ್ತೇನೆ ವಿಷಯಕ್ಕೆ. ಅಂದ್ರೆ ದೇವನ ಸ್ವರೂಪ ಅಪರಮಾನ್ಯ ನಿನ್ನೆ ಒಂದು ಅವಧಿಯೊಳಗೆ ಹೇಳಿದ್ರು ನೋಡ್ರಿ, ಅದು ಸ್ವಲ್ಪ ಬರ್ತೈತ್ರಿ ಇಲ್ಲಿ. ಯಾಕಂದ್ರ ಒಂದೊಂದ್ ಬಿಟ್ಟು ಒಂದಿಲ್ಲ ಇಲ್ಲಿ. ಹೆಂಗಂತಂದ್ರ ಸಕ್ರಿ ಹೆಂಗೈತಿ, ಬೆಲ್ಲ ಹೆಂಗೈತಿ, ಪೇಡೆ ಹೆಂಗೈತಿ ಅಂತಂದ್ರ ಒಟ್ಟುದ್ರಾಗ ಇರು ಸಕ್ಕರೆ, ಸಕ್ರಿಯರ ಹಾಕ್ರಿ, ಬೆಲ್ಲಾರ ಹಾಕ್ರಿ, ಎಲ್ಲದರೊಳಗೆ ಇರ್ತಕ್ಕಂಥದ್ದು ಸಿಹಿ. ಆ ಸಿಹಿ ಬಗ್ಗೆ ಮಾತಾಡಕತ್ತ ನಾ. ಅದು ಅದ್ರೊಳಗೆ ಹೋಗಿ ಹಂಗಾಗ್ತತಿ, ಇದ್ರೊಳಗೆ ಹೋಗಿ ಹಿಂಗಾಗ್ತತಿ, ಹೌದಿಲ್ರಿ? ಹಾಗಾಗಿ ಇಷ್ಟು ವಿಸ್ತೃತವಾಗಿರ್ತಕ್ಕಂತಹ ಈ ಪರವಸ್ತು ನಾನು ಅದರಿಂದ ಹೊರಹೊಮ್ಮಿ ಬಂದನಿ ಅಂತಂದ್ರೆ ನಾನು ಅದರಿಂದ ಅದೇನಂತೆ. ಇದು ಪಕ್ಕಾ ತಲೆಯಾಗ ನೆನಪುಳಿಬೇಕ್ರಿ. ಇದು ನಮ್ ಗುರುಗಳು ಹೇಳ್ತಿದ್ರು, ಸತ್ಯ ತಿಳ್ಕೊರು, ಸತ್ಯ ತಿಳ್ಕೊರು, ಸತ್ಯ ಕರೆ ತಿಳ್ಕೊರು ಅನ್ನೋದಕ್ಕೆ ಸತ್ಯ ತಿಳ್ಕೊರಿ ಹೇಳ್ತಿದ್ರು. ಒಳ್ಳೆ ಏನು ಸತ್ಯ ಹಿಂಗ್ಯಾಕಂತಾರ ಇವ್ರು? ಒಳ್ಳೆ ಯಾವ್ದು ಸತ್ಯ ಗೊತ್ತೇನ್ರಿ? ಬಾಳ ಎಲ್ಲದೋ ತಿಳಿದವಾಗ ಅದೇನೋ ಬಹಳ ದೂರ ಇಲ್ಲ, ತಿಳಿದವಾಗ ಅದು ಸಮೀಪ ಇಲ್ಲವೇ ಇಲ್ಲ. ಯಾವುದು ಸತ್ಯ ಅಂತಂದ್ರೆ ಈ ತೋರುವ ಸೃಷ್ಟಿಯ ಅತೀತವಾಗಿರ್ತಕ್ಕಂಥ ಏನು ಪರವಸ್ತು ಪರಮಾತ್ಮ ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ ಅಖಂಡನಾಗಿರ್ತಕ್ಕಂಥ ಪರವಸ್ತು ಇದೆಯಲ್ಲ, ಆ ಪರವಸ್ತುವಿನ ಸ್ವರೂಪನು ನಾನು ಕೂಡ ಆ ಪರವಸ್ತುವಿನ ತರ ಸೇಮನ, ನನಗೂ ಅದಕ್ಕೂ ಏನು ಭಿನ್ನ ಇಲ್ಲ ಅನ್ನೋದಂತ ಸತ್ಯ ನಮಗೆ ಅರ್ಥ ಆಗುತ್ತೆ ನೋಡಿ. ಈ ಸತ್ಯ ಅರ್ಥ ಆದಾಗ ಹಂಗಾರೆ ಹೆಂಗ ಅದನ್ನ ನಾನು ಅದರಂಗ ಅದೇನಿ, ಪುನಃ ಅದರೊಳಗೆ ನಾ ಬೆರಿಬೇಕಲ್ಲ, ಅದರಂಗ ಆಗ್ಬೇಕಲ್ಲ. ಬೆಳಿಗ್ಗೆ ಹೇಳತ್ತಿರಲ್ರಿ, ಪ್ರವೃತ್ತಿ ಮಾರ್ಗ ನಿವೃತ್ತಿ, ಹಂಗ ಅದನ್ನೇ ಹಿಂಗ್ ಬಂದಿದನ ಅಂತಕ್ಕಂಥ ನಮ್ಗೆ ಗೊತ್ತಾಗ್ತತಿ. ಹಂಗಾರೆ ವಾಪಸ್ ಅದರೊಳಗೆ ಹೋಗಿ ಸೇರ್ಬೇಕಲ್ಲ, ಅದ್ರಂಗ ಆಗ್ಬೇಕಲ್ಲ. ನಾವು ಆಗುದಕ್ಕೋಸ್ಕರವಾಗಿ ಅಪ್ಪ ಬಸವಣ್ಣವ್ರು ಏನ್ ಮಾಡಿರಪ್ಪ ಅಂತಂದ್ರೆ, ಸೃಷ್ಟಿಕರ್ತ ಪರಮಾತ್ಮ ವಿಶ್ವಾತ್ಮನ ಕುರುಹಾಗಿ
ಇಷ್ಟಲಿಂಗವನ್ನ ಈ ಜಗತ್ತಿಗೆ ಕೊಟ್ಟರು. ಅದರಿಂದ ನೋಡ್ರಿ ಕತಿ, ಲಿಂಗ ಕೊಡ್ಬೇಕಾದ್ರೆ ಏನ್ ಕಾರಣ ಬಂತು? ಲಿಂಗನ ಕೊಡ್ಬೇಕಂತ ಅಥವಾ ಬ್ಯಾರೆ ಯಾವತ್ತೋ ಕಾಯಮಿಗೆ ಎದಿ ಮೇಲೆ ಇಟ್ಕೋಬೇಕಂದ್ರ ನಾವು ಆಯತ್ತ ಮಾಡ್ಕೊಳ್ಬೇಕು? ಈ ಎಲ್ಲಾ ಪ್ರಶ್ನೆಗಳಿಗೆ ಅವ್ರು ವಿಚಾರ ಮಾಡ್ಕೊಂತ ಹೊಂಟ್ರಿ ಗುರು ಬಸವಣ್ಣನವರು. ಸ್ವಲ್ಪ ಹಿಂದಕ್ಕೆ ಹೋಗೋಣ. ನಾವು 1 ದಿವಸಕ್ಕೆ 2 ದಿನ 3 ದಿನ ಕುಂತ 4 ದಿನ ಕುಂತ ಸಂಶೋಧನೆ ಮಾಡಿಲ್ಲ, 12 ವರ್ಷ ಕಾಲ. ಅವ್ರದೊಂದು ವಚನ ಸಾಕ್ಷಿ ಎಷ್ಟು ಚಂದ ಬರ್ತಾರಂದ್ರ ಆ ವಚನ, ಎನ್ನ ಗಂಡ ಬರಬೇಕೆಂದು ಎನ್ನ ಅಂತರಂಗವೆಂಬ ಮನೆಯ ಹಸನ ಮಾಡಿ. ಎನ್ನ ಗಂಡ ಬರಬೇಕೆಂದು ಎನ್ನ ಅಂತರಂಗವೆಂಬ ಮನೆಯ ಹಸನ ಮಾಡಿ, ಅಷ್ಟದಳವೆಂಬ ಓವರಿಯೊಳಗೆ ನಿಜ ನಿವಾಸವೆಂಬ ಹಾಸಿಗೆಯ ಹಾಸಿ. ಎಷ್ಟ ಹೆಂಗ ಒಂದು ಕಲ್ಪನೆ ಕೊಡ್ತಾರ. ನಿಜ ನಿವಾಸವೆಂಬ ಹಾಸಿಗೆಯ ಹಾಸಿ, ಧ್ಯಾನವೆಂಬ ಮೇಲು ಕಟ್ಟನ್ನು ಕಟ್ಟಿ. ತಿಳಿತೈತಲ್ರಿ ಎಲ್ಲರಿಗೂ? ಜ್ಞಾನ ಎನ್ನುವ ದೀಪವ ಹಚ್ಚಿ, ಪಶ್ಚಿಮ ದ್ವಾರವೆಂಬ ಬಾಗಿಲ ತೆರೆದು, ಕಂಗಳೇ ಪ್ರಾಣವಾಗಿ ಆತನ ಬರವ ಹಾರುತ್ತಿರ್ತೀನಯ್ಯ. ಐ ಆಮ್ ವೇಟಿಂಗ್ ಫಾರ್ ಹಿಮ್. ಅವನಿಗೋಸ್ಕರ ಕಾಯಕತ್ತೀನಿ. ಲೌಕಿಕದ ಒಬ್ಬ ತಾಯಿ ಏನು ದಾಂಪತ್ಯ ಜೀವನದಲ್ಲಿ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಪುದು ಶಿವನಂಗೆ ಅನ್ನುವಂಗ, ಆ ತಾಯಿ ತನ್ನ ಗಂಡನ ಬರುವಿಕೆಯನ್ನು ಯಾವ ರೀತಿಯಾಗಿ ಕಾಯ್ತಾಳೋ, ಎಂತ ಉತ್ಸುಕತೆ ಇರ್ತದೆಯೋ. ಬಹಳ ದಿನದ ಮೇಲೆ ಬರ್ತಿರ್ತಾನ, ಮಿಲಿಟರಿ ಆಗಿದ್ದವ. ಆ ತಾಯಿಗೆ ಎಷ್ಟು ಖುಷಿ ಇರ್ತೈತಿ ನೋಡ್ರಿ. ಇದು ಒಂದ್ ಕ್ಷಣ ಮತ್ ಮರೆತು ಹೋಗ್ಬಿಡ್ತೈತಿ. ಬಂದಂದ್ರ ಮರದಿನ ಮತ್ತ ಅದು ಹೋಗ್ಬಿಡ್ತೈತಿ. ಬಟ್ ಇಲ್ಲಿ ಅಪ್ಪ ಹುಸನ್ನವ್ರು ಹೆಂಗ ಹೇಳ್ತಾ ಗೊತ್ತೇನ್ರಿ? ಎನ್ನ ಗಂಡ ಬರಬೇಕೆಂದು ಎನ್ನ ಅಂತರಂಗವೆಂಬ ಮನೆಯ ಹಸನ ಮಾಡಿ. ಈ ಬಹಿರಂಗದ ಮನೆ ಅಲ್ಲ, ಇಲ್ಲಿ ಒಳಗಡೆ ಆಗ್ತಕ್ಕಂಥ ಪ್ರೋಸೆಸ್. ಅಂತರಂಗವೆಂಬ ಮನೆ ಹಸನ ಮಾಡಿ, ಹಲೋ ಇಲ್ಲ ಇದಿಲ್ರಿ, ಜನರೇಟ್ ಇಲ್ರಿ. ಆಯ್ತು. ಎಣ್ಣ ಅಂತರಂಗವೆಂಬ ಮನೆಯ ಹಸನ ಮಾಡಿ ಏನ್ ಮಾಡ್ಯಾರಂತ್ರಿ? ಅಷ್ಟದಳವೆಂಬ ಓವರಿಯೊಳಗೆ. ಈ ದೇಹ ಅಷ್ಟಾವರಣದ ಗಟ್ಟಿಯಿಂದ ಆಗೈತಿ ಅಂತ ಮೇಲ 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 ಹೇಳ್ತಿರ್ತಾರ ನಮ್ ಸಾನುಭಾವದ ನೆಲೆಯೊಳಗೆ. ಅಷ್ಟ ತನುವಿನ ಈ ದೇಹ ಎರಡೆಂಟನರಿಯದ ಮರುಳ ಮಾನವನಿಗೆ ಅಂತೇಳಿ ಒಂದು ವಚನ ಬರ್ತೈತಿ. ಕರಿಮಸ್ತಕದ ಮುತ್ತನಿತ್ತು ಕರಕ್ಕೆ ಸಲಹಿದ ಗುರು ಬಸವ ಯೋಗಿನಾಥ ಅಂತ ತಿಳ್ಕೊಂಡು, ಆ 8 ತತ್ವದಿಂದ ಏನು ಅಷ್ಟಾವರಣಗಳು ಇದಕ್ಕೆ ಆವರಣವಾಗಿದಾವು. ಆ ಅಷ್ಟದಳವೆಂಬ ಓವರಿಯೊಳಗೆ ಅಂತ ಹಂಗಾರು ಬಳಸಿರ್ಬೋದು, ಅಥವಾ ಈ ಪಶ್ಚಿಮ ಶಿಖಾಚಕ್ರಕ್ಕಾದ್ರೂ ಹೇಳಿರ್ಬೋದು. ಅಷ್ಟದಳವೆಂಬ ಓವರಿಯೊಳಗೆ ನಿಜ ನಿವಾಸವೆಂಬ ಹಾಸಿಗೆ ಹಾಸಿ. ನಿಜ ನಿವಾಸ ಅಂತಂದ್ರೆ ರುದ್ರಪ್ಪರು ಮ್ಯಾಲ ಮ್ಯಾಲ ಹೇಳ್ತಿರ್ತಾರ. ಮೊನ್ನೆ 1ನೇ ದಿನ ಬಂದಾಗ ಸಂಜೆಯಲ್ಲಿ ಚಿಂತನೆ ಮಾಡತ್ತಿದ್ರು. ಏನತ್ತ? ನಿಜವಾಗಿರ್ತಕ್ಕಂತ ಮನೆ ಯಾವುದು? ನಿಜವಾದಂತ ಮನೆ ಯಾವುದು? ನನ್ನ ಮೂಲ ಮನೆಯನ್ನ ನಾನು ಹುಡುಕ್ಬೇಕಾಗೈತಿ. ನಾ ಇಲ್ಲಿ ಕುಂತ ಕ್ಯಾಸ ಇದ ಲೌಕಿಕದ ಬಿದ್ದು ಹೋಗ್ತಕ್ಕಂತ ಈ ಮನೆಗೆನ ನಂದು ಮನಿ ಅಂತ ತಿಳ್ಕೊಂಡೇನು ಬಡದಾಡಕತ್ತೇನಲ್ಲ, ಇದು ನನ್ನ ಮನೆ ಅಲ್ಲ. ನನ್ನ ನಿಜವಾಗಿರ್ತಕ್ಕಂಥ ನನ್ನ ಮೂಲ ಮನೆ ಎಲ್ಲಿದೆ ಅಂತಂದ್ರೆ, ನನ್ನ ನಿಜದ ಅರಿವು, ನನ್ನ ಸ್ವಸ್ವರೂಪ ನನಗೆ ಅರ್ಥ ಆಯ್ತು ಅಂತಂದ್ರೆ ಆ ಕ್ಷಣವನ್ನ ನಾನು ಒಂದು ಕ್ಷಣ ಮುಟ್ಟಿ ಬರ್ತೇನೆ ನೋಡ್ರಿ. ಶಿವಯೋಗದೊಳಗ ಅದ ಆಗ್ತತಿ. ಲಿಂಗ ಯೋಗದಿಂದ ಮಾತ್ರ ಅದು ಸಾಧ್ಯ, ಬೇರೆ ಕಡೆ ಆಗದಲ್ಲ ಅದು. ಧ್ಯಾನ ಮಾಡಿದ್ರ ಎಷ್ಟೋ ಮಹರ್ಷಿಗಳು ಧ್ಯಾನವನ್ನು ಮಾಡಿದ್ರು, ಕಣ್ಣು ತೆರೆಗುಡಕನ ಎದುರಿಗಿರ್ತಕ್ಕಂತಹ ಒಂದು ಸುಂದರವಾದ ಹೆಣ್ಮಗಳನ್ನ ಕಂಡ ಅವ್ರ ಮನಸ್ಸು ಏನಾಗ್ಬಿಡ್ತ್ರಿ? ವಿಚಲಿತ ಆಗ್ಬಿಡ್ತು. ತಿಳಿತ್ರ? ಹಾಗಾಗಿ ಬಹಳ ಅದ್ಭುತವಾಗಿ ಹೇಳ್ತಾರ. ನಿಜ ನಿವಾಸವೆಂಬ ಹಾಸಿಗೆಯನ್ನು ಹಾಸಿ, ಧ್ಯಾನ ಎನ್ನುವ ಮೇಲು ಕಟ್ಟನ್ನು ಕಟ್ಟಿ. ಇಲ್ಲಿ ಧ್ಯಾನ ಅಂತಕ್ಕಂಥ ಶಬ್ದ ಬರ್ತದೆ, ಬಟ್ ಕಣ್ಣು ಮುಚ್ಚಿ ಮಾಡ್ತಕ್ಕಂಥ ಧ್ಯಾನ ಅಲ್ಲ. ಧ್ಯಾನ ಕೇವಲ ಕಣ್ಣು ಮುಚ್ಚಿ ಮಾಡೋದಷ್ಟೇ ಅಲ್ಲ. ಮುಂದಿನ ಅವಧಿಯೊಳಗಿದೆ ಅದು. ಮತ್ತೆ ಹೇಳ್ತಾರ್ರಿ, ಜ್ಞಾನ ಎನ್ನುವ ಜ್ಯೋತಿಯನ್ನು ಹಚ್ಚಿ, ಕಂಗಳೇ ಪ್ರಾಣವಾಗಿ ಪಶ್ಚಿಮ ದ್ವಾರವೆಂಬ ಬಾಗಿಲ ತೆರೆದು, ಕಂಗಳೇ ಪ್ರಾಣವಾಗಿ ಬರವ ಹಾರುತ್ತಿದ್ದೀನಯ್ಯ. ಆನು ಬಾರೆನೆಂದು ಉಮ್ಮಳಿಸಿ ಹೇಳೆಂದು ತಾನೇ ಬಂದು ಎನ್ನ ಹೃದಯ ಸಿಂಹಾಸನದ ಮೇಲೆ ಮೂರ್ತಿಗೊಂಡಡೆ.
ಎನ್ನ ಬಯಕೆ ಸಯವಾಯಿತು. ನಾನು ಕಾದಿರ್ತಕ್ಕಂಥ ಇಷ್ಟು ದಿವಸ ನಾ ಕಾದಂತ ಒಂದು ಬಯಕೆ ಏನಿತ್ತಲ್ಲ, ಒಂದು ಸತ್ಯದ ಹುಡುಕಾಟ, ಒಂದು ನಿತ್ಯ ಸತ್ಯದ ಒಂದು ಹುಡುಕಾಟ, ಪರವಸ್ತುವಿನ ಅಸ್ತಿತ್ವದ ಹುಡುಕಾಟ, ನನಗೆ ಏನೊಂದು ಸಮಾಧಾನ ಆಗ್ತಕ್ಕಂಥ ಆ ಪರವಸ್ತುವಿನ ಕುರುಹನ್ನು ಈ ಜಗತ್ತಿಗೆ ಒಂದು ಸತ್ಯವನ್ನು ತಿಳಿಸ್ಬೇಕು, ಕೊಡಬೇಕು. ಇದೆಲ್ಲ ಜಂಜಾಟಗಳಿಂದ ಮುಕ್ತವಾಗಿ ಈ ನೂರಾರು ಈ ವಿಚಾರಗಳನ್ನ ಬಿಟ್ಟು ಹಾಕಿ ನಿಜವಾಗಿರ್ತಕ್ಕಂಥ ಪರವಸ್ತು ಒಂದೇ ಇದೆ, ಆ ಪರವಸ್ತುವಿನ ಸ್ವರೂಪ ನಾನೇ ಇದ್ದೇನೆ, ಅದನ್ನ ಯಾವ ರೀತಿ ಕಾಣ್ಕೊಳ್ಬೇಕು, ಅದರಲ್ಲಿ ಹೆಂಗ ಸಮರಸಗೊಳ್ಬೇಕು ಅಂತಕ್ಕಂಥ ಏನೋ ಒಂದು ಮದ್ದು ಕೊಡಬೇಕಾಗಿತ್ತಲ್ಲ ಬಸವಣ್ಣನವರು. ಆ ಮದ್ದು ಸಿಕ್ಬಿಟ್ಟು ಅದಕ್ಕೆ ಹಿಂದೆ 12 ವರ್ಷದಲ್ಲಿದ್ದ ಚಿಂತೆ ಇಂದು ನಿಶ್ಚಿಂತೆಯಾಯಿತು. ಕೂಡಲ ಸಂಗಮ ದೇವರು ಕೃಪಾಮೂರ್ತಿ ಆದ ಕಾರಣ. ಯಾಕಂದ್ರ ಅವ್ರ ಕೃಪೆ ಇರ್ಲಾರ್ದೆ ಅದು ಆಗ್ತಿರ್ಲಿಲ್ಲ ಅಂತ ಹೇಳ್ತಾರ. ಬಹಳ ಮಂದಿಗೆ ಗೊತ್ತಿಲ್ಲ. ಇಷ್ಟಲಿಂಗವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ವಿಶ್ವಗುರು ಬಸವಣ್ಣನವರು. ಅವರು ಬರೋಕ್ಕಿಂತ ಮೊದಲು ಬೇರೆ ಬೇರೆ ಲಿಂಗಗಳಿದ್ದು, ಇವಾಗೂ ಅದಾವ, ಇಲ್ಲಂತಲ್ಲ. ಆದರೆ ನಾವೆಲ್ಲ ಈ ಕೊರಳಾಗ ಧರಿಸಿರ್ತಕ್ಕಂಥ ಈ ಇಷ್ಟಲಿಂಗವನ್ನ ಕೊಟ್ಟಿರ್ತಕ್ಕಂಥವ್ರು ಧರ್ಮಗುರು ಅಪ್ಪ ಬಸವ ತಂದೆ. ಇದನ್ನ ಪಕ್ಕ ಇರ್ಬೇಕ್ರಿ, ಎಲ್ಲರಿಗೂ ಗಟ್ಟಿಯಾಗಿರ್ಬೇಕಿದು. ಯಾರ ಗುರುಗಳು ದೀಕ್ಷಾ ಕೊಟ್ಟಿದ್ರು ಅಂತಂದ್ರೆ ಅವ್ರ ನಿಮ್ಗೆ ದೀಕ್ಷಾ ಕೊಟ್ಟ ಗುರುಗಳು ವಿನಃ ಲಿಂಗವನ್ನು ಕೊಟ್ಟಿರ್ತಕ್ಕಂಥ ಮೂಲ ಗುರುಗಳಲ್ಲ. ಆ ಈ ಲಿಂಗವನ್ನು ಸಂಶೋಧಿಸಿ ಅದನ್ನ ಪ್ರಯೋಗಕ್ಕೊಳಪಡಿಸಿಕೊಂಡು ತಮಗ ತಾವು ಅನುಭವಿಸಿಕೊಂಡು ಹೆಂಗ ಅನುಭವಿಸಿದ್ರೆ ಗೊತ್ತೇನ್ರಿ? ಅಂಗದ ಕಳೆಯಲೊಂದು ಲಿಂಗವ ಕಂಡೆ. ಗುರು ಅಲ್ಲಮ್ಮ ಪ್ರಭುದರು ಹೇಳ್ತಾರ ನೋಡ್ರಿ, ಅಂಗದ ಕಳೆಯಲೊಂದು ಲಿಂಗವ ಕಂಡೆ. ಇದನ್ನ ನಾ ಸ್ವಲ್ಪ ಹಿಂದೆ ಯಾಕ್ತನ್ರಿ ವಚನ. ಅವರು ಬಸವ ತಂದೆ ಲಿಂಗವನ್ನು ಕೊಟ್ಟ ನಂತರ ಅಲ್ಲಮ್ಮ ಪ್ರಭುದೇವರು ಸಾಧನೆ ಮಾಡಿ ಆ ನಂತರ ಈ ಮಾತು ಹೇಳ್ಯಾರ, ಹೌದಲ್ರಿ ಅವರ? ಇದನ್ನ ಬಸವಣ್ಣನವ್ರಿಗೆ ಒಂದ್ ಸ್ವಲ್ಪ ಈ ವಚನ ಅಲ್ಲಿ ತಂದು ಇಡ್ತಾನ. ಹೆಂಗಂತಂದ್ರ ಅಪ್ಪ ಬಸವಣ್ಣವ್ರಿಗೆ ಅನಿಸ್ತು, ಅಂಗದ ಕಳೆಯೊಳ ಒಂದು ಲಿಂಗವ ಕಂಡೆ, ಲಿಂಗದ ಕಳೆಯೊಳ ಒಂದು ಅಂಗವ ಕಂಡೆ, ಅಂಗ ಲಿಂಗವ ಸಂಧನಿಸಿ ಕಂಡೆ, ಅಲ್ಲಿಯೇ ಇರ್ಪನು ಶಿವನು. ಇದೇನ್ ತತ್ವ ಐತಿ, ಈ ಸತ್ಯ ಐತಲ್ಲ, ಇದನ್ನ ಅವ್ರು ಖರೇನೋ ಅಲ್ಲೋ ಅಂತ ತಿಳ್ಕೊಂಡು 12 ವರ್ಷ ವಿಚಾರ ಮಾಡ್ತಾರೆ ನೋಡ್ರಿ. ಓ ಇದು ಸತ್ಯ. ಈ ಜಗತ್ತಿನೊಳಗಿರ್ತಕ್ಕಂಥ ಪಂಡಿತ ಪಾಮರ ಅಜ್ಞಾನ ಯಾರು ಬೇಕಾದ್ರೂ ಸಾಧ್ಯ ಮಾಡುವುದು ಅಂತ ತಿಳ್ಕೊಂಡು ಈ ಜಗತ್ತಿಗೆ ಕೊಟ್ಟರು. ಅದಕ್ಕಾಗಿ ವೇಶ್ಯವರ್ತಿ ಮಾಡ್ತಕ್ಕಂಥ ತಾಯಂದ್ರಿ ಶರಣಿಯರಾದ್ರು, ಕಳ್ಳತನ ಮಾಡ್ತಕ್ಕಂಥವ್ರು ಶರಣರಾದ್ರು, ಕೊಲೆಗಡಕ ಶರಣರಾದ್ರು, ಎಂತವ್ರನ್ನೂ ಬದಲು ಮಾಡಿಬಿಟ್ಟು ನೋಡ್ರಿ. ಎಷ್ಟು ವೈಚಾರಿಕವಾಗಿ, ಎಷ್ಟು ವೈಜ್ಞಾನಿಕವಾಗಿ, ಎಷ್ಟು ತಾತ್ವಿಕವಾಗಿ ಅದನ್ನು ಸಂಶೋಧನೆ ಮಾಡಿಕೊಟ್ರು ಲಿಂಗ. ಹೇಳ್ತಾರ ಅವರು, ಅಲ್ಲಿಯೇ ಇರ್ಪನು ಶಿವನು ಬೇಕಾದರೆ ಸಾಧಿಸಿಕೊಳ್ಳಿ, ಕಾಯ ಒಳಿಯುವುದ ಮುನ್ನ ಕೂಡಬಲ್ಲೆ ಕೂಡಸನ್ಮ ದೇವನ ಅಂತ ಹೇಳ್ತಾರೆ. ಕಾಯ ಒಳಿಯುವುದ ಮುನ್ನ ಕೂಡಬಲ್ಲಡೆ ಗುಹೇಶ್ವರ ಲಿಂಗವ ಅಂತ ಅವ್ರು ಹೆಂಗ ಹೇಳ್ಯಾರಲ್ಲ, ಇದೇ ವಿಚಾರವನ್ನ ಗುರು ಬಸವಣ್ಣನವರು ತಮಗೆ ತಾವೇ ಅನ್ಕೊಂಡು ಈ ಲಿಂಗವನ್ನು ಸಂಶೋಧನೆ ಮಾಡಿಕೊಡ್ತಾರೆ. ಹಾಗಾದ್ರೆ ಇಷ್ಟಲಿಂಗವನ್ನು ಕೊಡ್ತಾರೆ. ಅದ ಆದ ನಂತರದ ಒಂದು ಘಟನೆ ಬರ್ತೈತಿ ನೋಡ್ರಿ. ಇದು ಪೂಜಾ ಮಾಡ್ತಕ್ಕಂಥ ಪೂಜಕ ವಸ್ತು ಅಲ್ಲ. ಬರೀ ಪೂಜಾ ಮಾಡ್ರಿ ಅಂತ ತಿಳ್ಕೊಂಡು ಅದನ್ನ ಕೊಟ್ಟಿಲ್ಲ, ಎಲ್ಲವನ್ನು ಅದ್ರಾಗ ಸಂಗಮಿಸಿಕೊಟ್ಟಾರ್ರಿ. ಆದ್ರೆ ಆ ಕಾಲಘಟ್ಟದೊಳಗೆ ಎಷ್ಟೋ ಆರಾಧನಾ ಪದ್ಧತಿಗಳಿದ್ದು ಇಲ್ರಿ. ಸಾಕಷ್ಟು ಆರಾಧನಾ ಪದ್ಧತಿಗಳು, ಶೈವ ಇತ್ತು, ವೈಷ್ಣವ ಇತ್ತು, ಶಾಕ್ತಿ ಇತ್ತು, ಬೇರೆ 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 ಎಲ್ಲ ಇತ್ತು. ಆದ್ರೆ ಇಷ್ಟಲಿಂಗವನ್ನ ಕೊಟ್ಟರಲ್ಲ ಬಸವಣ್ಣನವರು, ಅದನ್ನ ಹೇಳ್ತಾರ ಅವರು. ತೋರಲಿಲ್ಲದ ಸಿಂಹಾಸನದ ಮೇಲೆ ಹೇಳಬಾರದ ಗಣವು ಬಂದೆರಗಿದಡೆ ತೋರಿ ಅಡಗುವ ಸಂಗಮನಾಥನು ಎದ್ದು ಹೋದನು ಅಂತ ಅರ್ಥಾತೇನ್ರಿ? ಅಂದ್ರ ಈ ಪೂಜಾ ಹೆಂಗ ಹೇಳ್ತಾರಂತಂದ್ರೆ, ಇಷ್ಟಲಿಂಗ ಹೆಂಗ ಡಿಫ್ರೆಂಟ್ ಐತಂತಂದ್ರೆ ಇನ್ನುಳಿದ ಆರಾಧನಾ ಪದ್ಧತಿಗಳಿಗಿಂತ ಲಿಂಗ ಹೆಂಗ ಭಿನ್ನವಾಗಿದೆ ಅಂತಂದ್ರೆ, ಇದರಿಟ್ಟು ಪೂಜೆ ಮಾಡ್ತಕ್ಕಂಥ ವಸ್ತು ಅಲ್ಲ. ಇದರಿಟ್ಟು ಪೂಜೆ ಮಾಡುವ ಸಂಸ್ಕೃತಿಯನ್ನು ಬಸವಣ್ಣನವರು ತೆಗೆದು ಹಾಕಿದ್ರು ಅವತ್ತಿಗೆ. ಅದಕ್ಕಾಗಿ ಹೇಳ್ತಾರ ಅವರು, ಯಾವಾಗ ಈ ಬಂದು ಕುಂತು ಘನ ಬಂದು ಇಲ್ಲಿ ಕುಳಿತಾಗ ತೋರಿ ಅಡಗುವ ಸಂಗಮನಾಥ ಎದ್ದು ಹೋದನು. ಅದಕ್ಕೆಲ್ಲಿ ಜರ ಇರ್ತೈತೆ ಅವಾಗ. ಅದನ್ನ ಆ ವಚನದ ಎಂಡಿಗೆ ಹೇಳ್ತಾರ್ರಿ, ಕೂಡಲ ಸಂಗಮ ದೇವರ ಘನವ ಬಲ್ಲಿದಲೆ ಹೇಳ ಚನ್ನ ಬಸವಣ್ಣ ಅಂತ. ನಿನಗ ಆದಂತ ಆನಂದ ಹೇಳೋ ಚನ್ನ ಬಸವಣ್ಣ. ಮೊದಲು ಹಂಗ ತಿಳ್ಕೊಂಡಿದ್ವಲ್ಲ, ಈಗೇನ ಈ ತತ್ವಜ್ಞಾನ ಸಿಕ್ತಲ್ಲ, ಇದ್ರ ಅನುಭವ ಹೇಳೋ ಚನ್ನ ಬಸವಣ್ಣ ಅಂತ ಅವ್ರು ಪ್ರಶ್ನೆ ಮಾಡ್ತಾರ ಆ ವಚನದಲ್ಲಿ.
ಅದು ಸ್ಪಷ್ಟವಾಗಿ ತಿಳಿತೈತಿ ನಮ್ಗ. ಬಹಳ ವಿಚಾರ ಮಾಡಿ, ಬಹಳ ಚಿಂತನೆಯನ್ನು ಮಾಡಿ, ಜಗತ್ತಿನೊಳಗೆ ಯಾರು ಕೂಡ ಪ್ರಶ್ನೆ ಮಾಡಾಕ ಬರಲಾರ್ದಂಗ ಅಷ್ಟು ವ್ಯವಸ್ಥಿತವಾಗಿ ಕೊಟ್ಟಿರತಕ್ಕಂತಹ ಒಂದು ಯೋಗದ ಒಂದು 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 ಮಾರ್ಗ ಇದು. ನಾವೇ ಪರವಸ್ತು ಆಗ್ತಕ್ಕಂತಹ ಒಂದು ಮಾರ್ಗವನ್ನ ಬಸವಣ್ಣನವ್ರು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಇಲ್ಲಿ ಕರುಣಿಸಿ ಕೊಟ್ಟಾರ. ಇನ್ನ ಈ ಲಿಂಗವನ್ನ ಸಂಶೋಧನೆ ಮಾಡಿ ಕೊಟ್ಟಿರ್ತಕ್ಕಂಥವ್ರು ಗುರು ಬಸವಣ್ಣನವ್ರ. ಹಂಗಾದ್ರ ಇಷ್ಟ ಲಿಂಗ, ಈ ಸೃಷ್ಟಿ ಒಳಗನ ಲಿಂಗ ಇತ್ತು ಅಂತಕ್ಕಂಥದ್ದು ನೀವು 2 ದಿನದಿಂದ ಹೇಳಕತ್ತಾರ್ರಿ. ಹೊಳ್ಳೆ ಅದ ವಿಚಾರ ಹೇಳಕತ್ತಾರೆ ಅಂತ ನೀವು ಅನ್ಬೋದು. ಇದು ಹೆಂಗ ಅಂತಂದ್ರ ಈ 2-3 ದಿನದ ಈ ಒಂದು ಚಿಂತನೆಗಳು ಹೆಂಗಪ್ಪ ಅಂತಂದ್ರ ನಾ ಅನ್ಕೊಂಡಂಗ ಇಲ್ಲಿ ಬಹಳಷ್ಟು ಜನ ರೈತರು ಬಂದಾರ. ನಾವೆಲ್ಲ ರೈತಾಪಿ ವರ್ಗದಿಂದ ಬಂದಿರತಕ್ಕಂಥವ್ರು. ಒಂದು ಹೊಲ ಚೆನ್ನಾಗಿ ಅಲ್ಲಿ ಬೆಳೆ ಬರಬೇಕು ಅಂತಂದ್ರ ಆ ಹೊಲ ಹೆಂಗ ತಯಾರು ಮಾಡ್ತೇವ್ರಿ ನಾವು? ಒಮ್ಮೆ ನೇಗಲ ಹೊಡಿತೇವಿ. ಆ ನೇಗಲಕ್ಕೂ ಅನಿಲ್ಲ ಅಂತಂದ್ರ ಮತ್ತ ಅದ್ರಾಗ ರೆಂಟೆ ಹೊಡಿತೇವೆ. ಸ್ವಲ್ಪ ಮಳಿ ಆದಾಗ ಅದ ನೋಡಿ, ಆ ರೆಂಟೆ ಆದಿಂದ ಮತ್ತೊಮ್ಮೆ ಅದನ್ನ ಮಾಡ್ತೇವೆ, ಹರಗ್ತೇವೆ, ಒಡ್ಡ ಹೊಡಿತೇವಿ. ಮತ್ ಇನ್ನಟ್ಟು ಉಳಿದಿತ್ತು ಅಂದ್ರೆ ಮತ್ತೊಮ್ಮೆ ರೆಂಟಿ ಹೊಡೆದಕ್ಕೆ ಮತ್ತೆ ಸಾಫ್ ಮಾಡ್ತೇವೆ. ಅವಾಗ ಅದ್ರಾಗ ಬೀಜ ಚೆನ್ನಾಗಿ ಫಲಭರಿತವಾಗಿ ಬೆಳಿತೈತಿ. ಹೌದಿಲ್ರಿ? ಈ ವಿಷಯವನ್ನು ಹೊಳ್ಳೆ ಹೇಳುವ ಉದ್ದೇಶ ಅಂತಂದ್ರೆ ಒಂದು ಸತ್ಯವನ್ನ ಬಂದಿರತಕ್ಕಂಥ ತಮ್ಮೆಲ್ಲರಲ್ಲಿ ಸತ್ಯ ನೆಲೆ ನಿಲ್ಲಬೇಕನ್ನುವುದೇ ಈ ಕಮ್ಮಟದ ಒಂದು ಉದ್ದೇಶ. ಹೆಂಗ ಸತ್ಯ ನೆಲೆ ನಿಲ್ಬೇಕು ಅಂತಂದ್ರೆ ಇದ್ರ ಮ್ಯಾಲ ನಂಬಿಕೆ ಇಡ್ಬೇಕ್ರಿ. ನಂಬೆನ ನಮ್ಮ ಅನುಭವಕ್ಕೆ ಬರ್ಬೇಕದು. ಹೌದಪ್ಪ, ಪರವಸ್ತು ನಿರಾಕರವಾಗಿರ್ತಕ್ಕಂಥದ್ದು ಒಂದೇ ಐತಿ. ಇದನ್ನ ಆಯಾಯ ಕಾಲಘಟ್ಟದೊಳಗೆ ಎಲ್ಲರೂ ಹೇಳಿಬಿಟ್ಟಾರ್ರಿ. ಆದ್ರೆ ಅದನ್ನ ಕೂಡು ಪರಿ ಯಾರೂ ಹೇಳಿಲ್ಲ, ಅದರಂಗ ಆಗೋ ಕ್ರಮ ಯಾರೂ ಹೇಳಿಲ್ಲ. ಒಂದೇ ಐತಿ ಅಂತಕ್ಕಂಥದ್ದನ್ನ ಬಹಳ ಜನ ಹೇಳ್ತಾರ. ಒಬ್ಬೊಬ್ಬರದು ಬೆಳಕನ ಹೆಂಗಾಗೈತಿ ಅಂತ ಹೇಳ್ತಾರ, ಅದು ಬಯಲಾಗೈತಿಪ್ಪ ಅಂತ ಹೇಳ್ತಾರ. ಮತ್ತೊಬ್ಬರನ್ನ ದಾರ್ಶನಿಕನ್ ಕೇಳಿರ ಯಾವ್ದೋ ಒಂದು ಶಕ್ತಿ ಐತಿ, ಅದ್ ಹೆಂಗೈತಿ ನನಗ್ ಗೊತ್ತಿಲ್ಲ, ಒಟ್ಟು ಒಂದ್ ಐತಿ. ಇನ್ನ ಕೆಲವು ತತ್ವಜ್ಞಾನಿಗಳಂತ ಆಗಿ ಹೋಗಿರ್ತಕ್ಕಂಥವ್ರು ಹೇಳ್ತಾರ ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ವಿತ್ ಇನ್ ಯು ಅಂತ ಹೇಳ್ತಾರ. ದೇವನ ಸಂತೃಪ್ತವಾಗಿರ್ತಕ್ಕಂಥ ರಾಜ್ಯ ಅದು ನಿನ್ನೊಳಗೆ ಇದೆ ಅಂತ ಹೇಳ್ತಾರ. ಈ ನಮ್ಮ ದೇಶದಲ್ಲಿ ಆಗಿ ಹೋಗಿರ್ತಕ್ಕಂಥ ಉಪನಿಷತ್ತುಗಳಲ್ಲಿ ಕೂಡ ಏನ್ ಹೇಳ್ತಾರಪ್ಪ ಅಂತಂದ್ರೆ ಈಶಾವಾಸ್ಯಂ ಇದಂ ಶರೀರಂ ಅಂತ ಹೇಳ್ತಾರ. ಈ ದೇಹ ಅದು ಈಶನ ವಾಸಸ್ಥಾನ. ಹಂಗಾರೆ ಯಾವ ರೀತಿಯಾಗಿ ಈಶ ಇದ್ದಾನೆ, ನಾನು ಈಶ ಆಗೋದು ಹೆಂಗ ಅನ್ನೋದನ್ನ ಅವ್ರು ಯಾರು ಹೇಳುದಿಲ್ಲ. ಇಲ್ಲಿ ಹೆಂಗ ಹೇಳ್ಯಾರ ಗೊತ್ತೇನ್ರಿ? ಅದ ಹೆಂಗ ಐತಿ ಅಂತಕ್ಕಂತ ಸತ್ಯವನ್ನು ಕೂಡ ಅವರೇ ಹೇಳಿದ್ರು. ಪುನಃ ಅದನ್ನ ಪೂರ್ಣವಾಗಿ ಅದನ್ನ ಅನುಭವಿಸಿ ಅದರಂಗ ಆಗಬೇಕನ್ನೋ ಕ್ರಮನೂ ಅವರೇ ಹೇಳಿದ್ರು. ಎಲ್ಲರೊಳಗೂ ಐತಿ, ಆಗೋತನ ಇಲ್ಲ ಅಂತ ಆಗೋದನ್ನೇ ಇಲ್ಲದ. ನಾ ಹೇಳುದ ಅಂದ್ರೆ ನಾ ಪ್ರಯತ್ನ ಮಾಡಕತ್ತೇನೆ ನಿಮ್ಗೆ ಕನ್ವಿನ್ಸ್ ತಿಳ್ಸಾಕ. ಎಲ್ಲರೊಳಗೂ ಐತ್ರಿ ಆ ತತ್ವ. ಎಲ್ಲರೊಳಗೂ ಪರವಸ್ತು ಐತಿ. ಎಲ್ಲರೂ ದೇವರ ಸ್ವರೂಪಿಗಳೇ. ದೇವರ ಆಗುದು ನಮ್ಮ ಕೈಯಾಗೈತಿ. ಅರ್ಥ ಆಯ್ತ್ರಿ? ಆ ಸ್ಥಿತಿಯನ್ನ, ಆ ಆನಂದವನ್ನ, ಆ ಭಾವವನ್ನ ಅದನ್ನ ತಲುಪುದೊಂದು ಕ್ರಮ ಐತಲ್ಲ. ಹೆಂಗ ಹೇಳ್ರೆ? ಹೇಳ್ತಾರೊಬ್ರು ಶರಣರು. ಬಾಳ್ ಸಲ ಕೇಳಿದಂತ ವಚನ ಇದೆ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ. ಇದು ಕಟ್ಟಿಗೆ ಐತದ. ಇದು ಕಟ್ಟಿಗೆ ಐತ್ರಿ. ಇದ ಇಲ್ಲೊಂದು ಕಟ್ಟಿಗೆ ತುಂಡ, ಅದ್ರೊಳಗೆ ಅಗ್ನಿ ತತ್ವ ಐತಿ. ಅದಕ್ಕೊಂದು ಸ್ವಲ್ಪ ಅಗ್ನಿ ಸ್ಪರ್ಶ ಆದ್ರೆ ಬಗ್ನ ಉರಿ ಹತ್ಕೋತದ. ಅದ್ರೊಳಗೆ ನಿಧಾನವಾಗಿ ಆದ್ರೂ ಕೂಡ ಸುಡಾಕ್ ಪ್ರಾರಂಭ ಮಾಡ್ತದೆ. ಅದ ಒಂದು ಬೇರೆ ಒಂದು ವಸ್ತುಕ್ಕೆ ಇದಕ್ ಬೆಂಕಿ ಹತ್ತಿರ ಸುಡ್ತೈತೇನ್ರಿ? ಇದು ಕಾವು ಆಗ್ಬೋದು, ಇದು ಬಿಸಿ ಆಗ್ಬೋದು. ಬಟ್ ಇದು ಬೆಂಕಿ ಹತ್ತಿ ಬಗ ಉರಿಯುದಿಲ್ಲ. ಬಟ್ ಆ ಕಟ್ಟಿಗೆ ಉರಿತೈತಿ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ. ನೋಡ್ರಿ, ಹಾಲದಾವು, ಆ ಹಾಲು ವಾಸನ ನೋಡ್ರಿ, ಎಂದೂ ತುಪ್ಪದ ಸ್ಮೆಲ್ ಬರೋದನೇ ಇಲ್ಲ. ಎಂದಾರ ಬಂದತ್ತೇನ್ರಿ? ಹಾಲು ವಾಸನ ನೋಡ್ರಿ, ತುಪ್ಪ ನಾರ್ತತೆ ಹಾಲಿನಾಗಿಂದ. ಹಂಗಾರ ತುಪ್ಪ ಇಲ್ಲ ಅದ್ರಾಗ? ತುಪ್ಪ ಐತಿ. ಆ ತುಪ್ಪ ಯಾವಾಗ ಸಿಗ್ತತ್ರಪ್ಪ? ಆ ಹಾಲಿಗೆ ಪ್ರೊಸೆಸ್ ಮಾಡಿ ಅದನ್ನ ಹೆಪ್ಪ ಹಾಕಿ ಕಡದು, ಮಜ್ಜಿಗೆ ಒಂದು ಅದನ್ನ ಕಡದು, ಬೆಣ್ಣೆ ಕಾಯಿಸಿದಾಗ ಅದು ತುಪ್ಪ ಆಗ್ತದೆ. ಹಂಗ ಈ ಶರೀರದೊಳಗ ಅರಿಯದಂತಿರಿಸಿದೆ. ಯಾರಿಗೂ ಗೊತ್ತಾಗಲಾರದಂಗ ನೀವು ಮುರಿದು ಹೋಗತಿ ಪರಮಾತ್ಮ ತತ್ವವನ್ನ ಹೇಳ್ತಾರೆ ದಾಸಿಮಯ ಅಂತಕ್ಕಂಥ.
ಇಲ್ಲಿ ಏನು ಅವ್ಯಕ್ತವಾಗಿರ್ತಕ್ಕಂತಹ ಪರವಸ್ತುವಿನ ಅಸ್ತಿತ್ವ ಇದೆಯೋ ಅದನ್ನು ಕಾಣ್ಕೊಳ್ಳೋದಕ್ಕೋಸ್ಕರವಾಗಿ ಕೊಟ್ಟಿರ್ತಕ್ಕಂತಹ ಒಂದು ಸಾಧನೆಯ ರೂಪ, ಸಾಧನೆಯ ಕುರುಹು, ಸಮಾನತೆಯ ಕುರಿಹು, ಅರಿವಿನ ಕುರುಹು, ಅದೇ ಇಷ್ಟಲಿಂಗ. ಇಷ್ಟಲಿಂಗ ಅಂದ್ರೆ ಬೇರೆ ಏನೂ ಅಲ್ಲ, ನಾನು ಪರವಸ್ತುವಿನ ಸ್ವರೂಪ ಹೇಗಿದ್ದೇನೆ ಅಂತಕ್ಕಂಥ ಒಂದು ಜ್ಞಾನ ನನಗೆ ಆಗ್ಬೇಕಾಗಿತ್ತು ಅಂತಂದ್ರ ಆ ಲಿಂಗ ನಮ್ಮನ್ನ ಆ ದರ್ಶನವನ್ನು, ನನ್ನ ಸ್ವರೂಪದ ದರ್ಶನವನ್ನು ಮಾಡ್ತದೆ. ಅದಕ್ಕೆ ಹೇಳ್ತಾರೊಬ್ರು, ಕೈಯಲ್ಲಿ ಕನ್ನಡಿ ಇರಲು ತನ್ನ ತಾ ನೋಡಬಾರದೆ. ನಿನ್ನ ಕೈಯಾಗ ಕನ್ನಡಿ ಐತಿ, ನೋಡ್ಕೋ ಬೇಕಾದಂಗ. ಕೈಯಲ್ಲಿ ಕನ್ನಡಿ ಇರಲು ತನ್ನ ತಾ ನೋಡಬಾರದೆ. ಹೆಂಗ ಆ ಲಿಂಗ ಪ್ರೊಸೆಸ್ ಮಾಡ್ದತ್ ನೋಡ್ರಿ. ನೀವ್ ಅನ್ಬೋದು, ಒಂದು ಲಿಂಗ ಕೊಟ್ಟಾರು, ಏನೋ ಒಂದು ವಸ್ತುವಿನ ರೂಪದಲ್ಲಿ ಕೊಟ್ಟಾರು, ಅದನ್ನ ಹಿಡ್ಕೊಂಡು ಕುಂತು ನೋಡೋದ್ರಿಂದ ಹೆಂಗ್ ಸಾಧ್ಯರಿ? ಅಲ್ರಿ, ಹರ್ಯಾಗಿಂದ ಕೇಳಿದ್ರಲ್ಲ, ಬೆಳಗ್ಗೆಯಿಂದ ಕೇಳಿದ್ರಲ್ಲ, ಮುಂಜಾನೆಯಿಂದ ಕೇಳಿದ್ರಲ್ಲ, ಹೆಂಗಾಗ್ತದದು? ಬಯಲು ಅಂಗವಾಗಿ ನಿರ್ಬಯಲು ಲಿಂಗ. ನೀನ್ ಹೇಳಿದ್ರು ನೋಡ್ರಿ ರುದ್ರಪ್ಪ ಅವರು ಈ ವಚನವನ್ನು ತಗೊಂಡ್ರು. ಬಯಲು ಅಂಗ, ನಿರ್ಬಯಲು ಲಿಂಗ ಅಂತೇಳಿ. ಬಟ್ ಅದು ನಿಶಬ್ದ ಆಗ್ತತಿ. ಅದು ಶಬ್ದ ಯಾವಾಗ ಆಗ್ತತಿ ಅಂತಂದ್ರೆ ಮಂತ್ರದ ಅನುಸಂಧಾನದ ಮೂಲಕ, ಈ ಚಕ್ರಗಳ ಮುಖಾಂತರ ನಮ ಶಿವಾಯ ಓಂ ಇವು ಗಟ್ಟಿ ಆದಂಗ ಇವು ಜಾಗೃತ ಆದಂಗ ಆಕ್ಟಿವೇಟ್ ಆದಂಗ ಏನಾಗ್ತಪ್ಪ ಅಂತಂದ್ರೆ ಅದು ಶಬ್ದ ಮಾತಾಡಕ್ ಪ್ರಾರಂಭ ಮಾಡ್ತದೆ. ಇದೆಲ್ಲಕ್ಕೂ ಬೇಸ್ ಲಿಂಗರಿ. ಅದನ್ನು ಗುರು ಏನ್ ಮಾಡ್ತಾನಪ್ಪ ಅಂತಂದ್ರೆ ನಮಗೆ ಕರುಣಿಸಿ ಕೊಡ್ತಾನ. ಆದಿಯಲ್ಲಿ ನಮಗದ ಸಂಬಂಧ ಆಗಿರ್ತೈತಿ. ಬಟ್ ಇಲ್ಲಿ ನೆಪ ಮಾತ್ರಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದು ನಮಗ ಅದು ಮಾಡಿಕೊಡ್ತಾರ. ಹಾಗಾದ್ರೆ ಇಷ್ಟಲಿಂಗ, ಈ ಇಷ್ಟಲಿಂಗದಿಂದ ಪ್ರಾಣಲಿಂಗ, ಭಾವಲಿಂಗ ಅಂದ್ರೆ ಇದು ಬೇರೆ, ಇವು ಮೂರು ಬೇರೆ 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 ಏನ್ರಿ ಅಂತ ಕೇಳ್ಬೋದು. ಮೂರು ಬೇರೆ ಇಲ್ಲ, ಒಂದೇ ಮೂರ್ ಆಗ್ತತಿ. ಮೂರಷ್ಟೇ ಅವ ಹೇಳಿರಲ್ಲ ಬೆಳಿಗ್ಗೆ, 101 ಆಗ್ತದೆ. ಅಂತರಂಗದೊಳಗಿದ್ದ ನಿರವಯ ಲಿಂಗವನು ನೋಡ್ರಿ ಎಷ್ಟಂದೈತೆ. ಅಂತರಂಗದೊಳಗಿದ್ದ ನಿರವಯ ಲಿಂಗವನು, ಈ ಅಂತರಂಗದೊಳಗಡೆ ಒಂದು ಲಿಂಗವಿದೆ, ಅಂಗದ ಕಳೆಯಲ್ಲಿ ಒಂದು ಲಿಂಗವಿದೆ. ಬಟ್ ಅದಕ್ಕೆ ಅವಯವಗಳಿಲ್ಲ. ನಿರವಯ ಅವಯವಗಳಿಲ್ಲದ ಲಿಂಗ ಒಳಗಡೆ ಐತಿ. ಅಂತರಂಗದೊಳಗಿರ್ತಕ್ಕಂತಹ ನಿರವಯ ಲಿಂಗವನ್ನು ಸಾವಯವ ಲಿಂಗವ ಮಾಡಿ, ಅದಕ್ಕೆ ಅವಯವದ ಲಿಂಗವನ್ನು ಮಾಡಿ, ಅಂದ್ರೆ ತೋರ್ತಕ್ಕಂತಹ ಒಂದು ಕ್ರಿಯಾಲಿಂಗವನ್ನು ಮಾಡಿ, ಇಷ್ಟಲಿಂಗವನ್ನು ಮಾಡಿ ಗುರು ಏನ್ ಮಾಡ್ತಾನಪ್ಪ ಅಂತ ಕರಸ್ಥಲಕ್ಕೆ, ಈ ಅಂಗೈಗೆ ಕೊಡ್ತಾನಂತ. ಹೆಂಗ್ ಕೊಡ್ತಾನ್ರಿ? ಅಂತರಂಗದೊಳಗಿದ್ದ ನಿರವಯ ಲಿಂಗವನ್ನು ಸಾವಯವ ಲಿಂಗವ ಮಾಡಿ ಶ್ರೀ ಗುರು ಸ್ವಾಮಿ ತಂದು ಕೊಟ್ಟನಯ್ಯ ಎನ್ನ ಕರಸ್ಥಲಕ್ಕೆ. ಆ ಇಷ್ಟಲಿಂಗ ಎನ್ನ ಅಂತರಂಗವನಾವರಿಸಿ ಹಂಗ ಇಟ್ಟಾನ್ ಗೊತ್ತೇನ್ರಿ ಅಪ್ಪ ಬಸವಣ್ಣ. ಇದನ್ನ ಒಂದೊಂದ್ಸರಿ ಹೇಳಕ್ ಬರೋದಿಲ್ಲ ನನಗೆ, ಹೆಂಗ್ ಹೇಳ್ಬೇಕಂತ ಗೊತ್ತಾಗತ್ತೆ. ಹೆಂಗಿಟ್ಟಾರ ಗೊತ್ತೇನ್ರಿ? ನನ್ನೊಳಗನ ಎಲ್ಲ ಐತಿ, ನನ್ನೊಳಗೆ ಇರ್ತಕ್ಕಂಥದ್ದನ್ನ ಜಾಗೃತ ಮಾಡ್ಕೊಂಡು ಹೊರಗೆ ತಂದು ಆ ಬೆಳಕು ಫುಲ್ ವಿಸ್ತಾರ ಮಾಡ್ಕೊಂಡು ಮತ್ತೆ ಪುನಃ ನನ್ನೊಳಗನ ಕಳಿಸ್ಕೊಡೋದು. ಎಲ್ಲಾರ ಬೇರೆದವ್ರಿಗೆ ಕೊಟ್ಟು ಆಶೀರ್ವಾದ ಮಾಡೋದಲ್ಲ, ಬೇರೆದವ್ರಿಗೆ ಕೊಡೋದಲ್ರಿ. ನನ್ನ ಒಳಗಡೆ ಇರ್ತಕ್ಕಂಥ ನನ್ನ ಅಸ್ತಿತ್ವ, ನನ್ನೊಳಗಡೆ ಇರ್ತಕ್ಕಂಥ ಎನರ್ಜಿ, ನನ್ನೊಳಗಿರ್ತಕ್ಕಂಥ ಶಕ್ತಿ, ಆ ಚೈತನ್ಯ ಏನ್ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನ ಶಕ್ತಿ, ಏನ್ ಎಲ್ಲ ಶಕ್ತಿಗಳ ಸಂಗಮ ಐತಲ್ಲ, ಪೊಟೆನ್ಶಿಯಾಲಿಟಿ ಅಂತ ವಿಜ್ಞಾನ ಹೇಳ್ತದನ್ನ. ಇಂಟೆಲೆಕ್ಚುಯಲ್ ಪೊಟೆನ್ಶಿಯಾಲಿಟಿ, ಆಂತರಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಅಂತ ಹೇಳ್ತದ. ವಿಜ್ಞಾನ ಕೂಡ ಹೇಳ್ತದ್ರಿ, ನಮ್ಮೊಳಗಡೆ ಒಂದು ಎನರ್ಜಿ ಐತಂತ ತಿಳ್ಕೊಂಡು ಅದನ್ನ ಜನರೇಟ್ ಮಾಡ್ತಕ್ಕಂಥ ಕೆಲಸ ಲಿಂಗ ಮಾಡ್ತೈತ್ರಿ. ಬಸವಣ್ಣವ್ರು ಯಾವ ಯೂನಿವರ್ಸಿಟಿ ಒಳಗೆ ಕೆಮಿಸ್ಟ್ರಿ ಓದಿದ್ರನ, ಫಿಸಿಕ್ಸ್ ಓದಿದ್ರನ? ಯಾರು ಕಲಿಸಿದ್ರು ಇದನ್ನ ಅವ್ರಿಗೆ? ಯಾರು ಜಾತವೇದ ಮುನಿ ಕಲಿಸಿಲ್ಲ, ಈಶಾನ್ಯ ಗುರುಗಳು ಕಲಿಸಿಲ್ಲ. ನನಗೆ ಗುರುಪಥವ ತೋರಿದವರಾರು, ನನಗೆ ಲಿಂಗ ಪಥವ ತೋರಿದವರಾರು, ನನಗೆ ಜಂಗಮ ಪಥವ ತೋರಿದವರಾರು. ತೋರು ಅರಿವೇ ನೀವೆಂದರಿದನಾಗಿ ನಿಮ್ಮಿಂದ ಅರಿದೇನಯ್ಯ ಅಂತ ಹೇಳ್ತಾರೆ. ಹೇ ಪರಮಾತ್ಮ, ಹೇ ಸತ್ಯತಾನಂದ ನಿತ್ಯ ಪರಿಪೂರ್ಣ ಅಖಂಡನಾಗಿರ್ತಕ್ಕಂಥ ಪರವಸ್ತುವೇ, ನೀವೇ ಬೆಳಕಾಗಿ ಮುಂದೆ ತೋರಿದ ಕಾರಣ ನಿಮ್ಮಿಂದ, ನಿಮ್ಮ ಬೆಳಕಿನಲ್ಲಿಯೇ ನಿನ್ನ ಆ ವಿಸ್ತಾರವಾಗಿರ್ತಕ್ಕಂಥ ಬೆಳಕನ್ನು ನಾನು ಕಂಡಿನಿ ಅಂತ ಹೇಳ್ತಾರೆ. ಆ ಬೆಳಕು ಜಗತ್ತಿಗೆ ಹೇಳಿದ್ರೆ ಲಿಂಗ ತತ್ವದ ಮುಖಾಂತರ ನಂಬಬೇಕಾಗಿತ್ತಲ್ಲ ನಾವು ಅದನ್ನ. ನಂಬಲಿಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್, ಉಪಯೋಗಿಲ್ಲ ಅಷ್ಟೇ. ಬಂದ ದಾರಿಗೆ ಹೋಗುದು ತಪ್ಪದು. ಎಷ್ಟು ಬೆಲೆಗೆ ಬಂದಿತ್ತು
ಅಷ್ಟಕ್ಕನ ಹೋಗ್ಬಿಡ್ತೈತಿ. ಇಲ್ಲ ಚಂದಗೆ ಉಂಡ ತಿಂದು ಬೆಳಗ್ ದೊಡ್ಡದಾತ ಅಂತ ರೇಟ್ ಹೆಚ್ಚಾಕತ್ತದ, ಇಲ್ಲಾಂದ್ರೆ ಅಷ್ಟಕ್ಕ ಹೋಗಿ ಮಾರಿ ಬಿಡ್ತದಂತ. ಹಾಗಾಗಿ ಅಂತರಂಗದೊಳಗಿರದ ನಿರವಯ ಲಿಂಗವನ್ನು ಸಾವಯವ ಲಿಂಗವು ಮಾಡಿ ಶ್ರೀ ಗುರು ಸ್ವಾಮಿ ತಂದುಕೊಟ್ಟನಯ್ಯ ಎನ್ನ ಕರಸ್ಥಳಕ್ಕೆ. ಆ ಇಷ್ಟಲಿಂಗವೇ ಎನ್ನ ಅಂತರಂಗವನ್ನ ಆವರಿಸಿ. ಹೆಂಗ ಅಂತರಂಗವನ್ನ ಆವರಿಸ್ಕೊಳ್ತದ್ರಿ? ನಾವೇನ್ ನೋಡ್ತೇವ್ ನೋಡ್ರಿ, ನೀವು ಇಟ್ಕೊಂಡ್ ಕುಂತ ನೋಡ್ತೇವಲ್ಲ, ಅದು ಮುಂದಿದೆ ಪಾಠ. ಅದು ನೋಟ ಮತ್ತು ಕೂಟ. ನೋಡುವ ಮುಖಾಂತರ ಅಲ್ಲೊಂದು ಬೆಳಕಂದ್ರೆ ಈಗೇನು ಬೆಳಕ್ ಬರತತ್, ಈ ಬೆಳಕಲ್ಲ. ಬೆಳಕ ಕಾಣಿಸ್ತತೋ ಇಲ್ಲೂ ರೀ? ಎಸ್ ಸಾರ್ ನೋ ಹೇಳ್ರಿ. ಬೆಳಕ ಕಾಣಿಸ್ತತಿ? ಯಾರೋ ಕಾಣಿಸ್ತತನ್ನತಾರ, ನೀವ್ ಹೇಳ್ಬೇಡ್ರಿ ಉತ್ತರ. ಅವಾರ ನೀವು ಹೇಳ್ಬೇಡ್ರಿ. ಬೆಳಕ ಕಾಣಂಗಿಲ್ರಿ ಅಪ್ಪ ಅವಾಗ್ರೆ. ಬೆಳಕ ಕಾಣೋದಿಲ್ಲ, ಇನ್ನೊಂದು ವಸ್ತು ಕಾಣುವಂತೆ ಮಾಡುತ್ತದೆ ಹೊರತಾಗಿ ತಾನು ಮಾತ್ರ ಕಾಣಂಗೇನ ಇಲ್ಲ. ಈಗ ಇವ್ರು ಕಾಣಿಸಕತ್ತಾರ ನನಗೆ, ಸಿದ್ಲಿಂಗೇಶ್ ಅನ್ನ ಕಾಣಕತ್ತಾರ ನನಗ, ಅವ್ರು ಹಾಕಿರ್ತಕ್ಕಂಥ ಬಟ್ಟೆ ಕಾಣಕತ್ತತಿ, ಅಲ್ಲಿ ಕೂತಂತ ಅವ್ವ ಕಾಣಕತ್ತಾಳ. ಬಟ್ ಬೆಳಕು ಕಾಣಕತ್ತಿಲ್ಲ. ಬೆಳಕು ಹೋತು ಅಂತಂದ್ರೆ ಇಮಿಡಿಯೇಟ್ಲಿ ಕತ್ಲ ಆವರಿಸ್ಕೊಂಡು ಬಿಡ್ತದೆ, ಬಿಡ್ತದೆ. ಹಾಗೆ ನನಗನಿಸ್ತತಿ ಈ ಸೃಷ್ಟಿಯೊಳಗೆ ಕಾಯಮಾಗಿರೋದನ್ನ ಬೆಳಕನ, ಬಟ್ ತಾತ್ಪೂರ್ತಿಕವಾಗಿ ಒಮ್ಮೆ ಬಂದ್ ಕತ್ಲ ಆವರಿಸ್ತದೆ. ಹಾಗಾಗಿ ಬೆಳಕ ಕಣ್ಣಿಗೆ ಕಾಣುವುದಿಲ್ಲ, ಇತರೆ ವಸ್ತುಗಳು ಕಾಣುವಂತೆ ಮಾಡುತ್ತದೆ. ಹಾಗಾಗಿ ಈ ಲಿಂಗದಲ್ಲಿ ಬರ್ತಕ್ಕಂಥ ಆ ಬೆಳಕೈತಲ್ಲದ, ಅದು ಅನುಭವಿಸುವ ಬೆಳಕು. ಹಿಂಗೈತೆ ಅಂತ ಹೇಳುವ ಬೆಳಕಲ್ಲದು, ಅದನ್ನು ಸ್ವತಂತ್ರವಾಗಿ ಸ್ವಯಂಕೃತವಾಗಿ ಅನುಭವಿಸುವಂತ ಬೆಳಕು. ಅನುಭವಿಸಬೇಕು, ಅದನ್ನ ಹೇಳಕ್ ಸಾಧ್ಯ ಇಲ್ಲ. ಎಂತ ಬೆಳಕೈತಿಪ್ಪ ಅಂತಂದ್ರ ಆ ಬೆಳಕಿನ ಮುಂದೆ ಅದು ಎಷ್ಟೋ ಕೋಟಿ ಸೂರ್ಯರು, ಬಿಲಿಯನ್ ಗಂಟಲೆ ಸೂರ್ಯರು ಬೆಳಕಿನಕ್ಕಿಂತಲೂ ಪ್ರಭಾವಶಾಲಿ ಆಗಿರ್ತಕ್ಕಂಥ ಬೆಳಕು. ಬಟ್ ಕಾಣಿಸೋದು ಅದ ಅನುಭವಕ್ಕೆ ಬರ್ಬೇಕಂತ. ಆ ಬೆಳಕಿನ ಮುಖಾಂತರ ಏನಾಗತ್ತಪ್ಪ ಅಂತಂದ್ರೆ ಪುನಃ ನಮ್ಮ ಕಣ್ಗಳ ಮುಖಾಂತರ ನಮ್ಮ ಒಳಗಡೆ ವ್ಯಾಪಿಸ್ತದೆ. ಕಣ್ಗಳಿಂದ ನಮ್ಮ ಇಡೀ ಅಂತರಂಗವನ್ನು ಅದೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆಧಾರ ಚಕ್ರದಿಂದ ಹಿಡಿದು, ಅದೆಲ್ಲ ಗೊತ್ತದ, ಅದನ್ನ ವಿವರಿಸಕ್ ಹೋಗುದಿಲ್ಲ ನಾವು. ಆಧಾರ ಚಕ್ರದಿಂದ ಹಿಡಿದ್ರಿ ಪಶ್ಚಿಮ ಶಿಖಾ ಚಕ್ರದವರೆಗೂ ಏನಾಗತ್ತಪ್ಪ ಅಂತಂದ್ರ ಆ ಬೆಳಕು ತನ್ನ ವಿಸ್ತೃತೆಯಲ್ಲಿ ವಿಸ್ತಾರವನ್ನು ಮಾಡ್ಕೊತ ಬಯಲು ಮಾಡ್ತೀವಿ. ಅದನ್ನ ಹೇಳಕತ್ತಾರ ಇಲ್ಲೇ. ಇಷ್ಟಲಿಂಗ ಎನ್ನ ಅಂತರಂಗವನ್ನು ಆವರಿಸಿ ಅಂತರಂಗದ ಕರಣಗಳೇ ಕಿರಣಗಳಾಗಿ ಬೆಳಗುವ ಚಿದಂಶವೇ ಪ್ರಾಣಲಿಂಗವು, ಆ ಮೂಲ ಚೈತನ್ಯವೇ ಭಾವಲಿಂಗವು. ಮತ್ತೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಬೇರೆ ಹೇಗೆ ಆತ್ರಿ? ಬಹಳ ಮಂದಿ ಹೇಳ್ತಿರ್ತಾರ, ಬಹಳ ದೊಡ್ಡ ಶಾಣ್ಯಾರು ಹೇಳ್ತಿರ್ತಾರ. ಯಾಕೆ ಹೇಳ್ತಾರ ಗೊತ್ತಿಲ್ಲ, ಹಾದಿ ತಪ್ಸಕ್ ಹೇಳ್ತಿರ್ತಾರ. ಒಳಗ ಲಿಂಗ ಐತಲ್ಲ, ನಮ್ಗೆ ಯಾಕೆ ಇಷ್ಟಲಿಂಗ? ನಮ್ಮ ಅಣ್ಣತಮ್ಮರ ಹೇಳ್ತಿರ್ತಾರೆ, ಲಿಂಗಾಯತ್ರವ್ರ ಹೇಳ್ತಿರ್ತಾರೆ. ಯಾಕಂದ್ರೆ ನಾವು ಲಿಂಗ ತಗೋರಿ ಅಂತೇಳಿ ಲಿಂಗಾಯತ್ರವ್ರಿಗೆ ಹೇಳತ್ತೇವೆ, ಬೇರೆದವ್ರಿಗೆ ಹೇಳಕ್ಕಾಗುದು. ನಮ್ಗೆ ಲಿಂಗ ದೀಕ್ಷೆ ತಗೋರಿಪ್ಪ, ನಮ್ ಡಾಕ್ಟರ್ ಸಾಹೇಬ್ರು ಹೇಳಿದ್ರಲ್ರಿ, ಲಿಂಗ ತಗೋಲಿಲ್ಲ ಅಂದ್ರೆ ಈ ಧರ್ಮಕ್ಕೆ ಅಸ್ತಿತ್ವನೇ ಇಲ್ಲ. ನಮಾಜ್ ಮಾಡೋದು ಮಾಡ್ತಾವ್ರೆ ಮುಸಲ್ಮಾನರಿಗೆ ಅಸ್ತಿತ್ವ ಇಲ್ಲ, ಪ್ರಾರ್ಥನೆಯನ್ನು ಬಿಟ್ರ ಅಂತಂದ್ರೆ ಕ್ರಿಶ್ಚಿಯನ್ರಿಗೆ ಅಸ್ತಿತ್ವ ಇಲ್ಲ. ಹಂಗ ನಾವು ಲಿಂಗಾಯತ ಧರ್ಮೀಯರು ಅಂತಂದ್ರೆ ನಮ್ಮ ಕೊರಳಾಗ ಲಿಂಗ. ನಾವ್ ಬಹಳ ಕಡೆ ಹೇಳೇನ್ರಿ ಮಾತ, ಇನ್ನೊಂದ್ಸರಿ ಹೇಳ್ತೇನೆ. ನಾವು ಸ್ವತಂತ್ರ ಧರ್ಮ ಮಾನ್ಯತೆ ಕೊಡ್ರಿ, ಔಟ್ ಆಫ್ ವಿಷಯ ಇದು, ಒಂದ್ ಕ್ಷಣ ಹೇಳ್ಬಿಡ್ತಾನೆ ಅಷ್ಟೇ. ಸ್ವತಂತ್ರ ಧರ್ಮ ಕೊಡ್ರಿ ಅಂತ ನಾವು ಕೇಳತ್ತೇವಲ್ರಿ, ಅವ್ರು ಕೇಳ್ತಾರ ಪ್ರಶ್ನೆ, ಹೌದು ಸ್ವತಂತ್ರ, ಹೌ ಟು ಡಿಫರೆಂಟ್ ಫ್ರಮ್ ಅದರ್ಸ್? ನೀವು ಇತರ ಧರ್ಮೀಯರಿಗಿಂತ ನೀವು ಸಪರೇಟ್ ಅನ್ನೋದು ಹೆಂಗೈತೆ ನಮ್ಗೆ ತೋರಿಸ್ರಿ, ನಿಮ್ ಸಂಖ್ಯೆ ತೋರಿಸ್ರಿ ಅಂತ ಕೇಳ್ತಾರ. ನಮ್ಮ ಮನ್ಯಾಗ ನಮ್ಮ ತಮ್ಮನ ಅಭಿಷೇಕ್ ಮಾಡಿಸ್ತಾನ, ನಮ್ಮ ತಮ್ಮನ ಹೋಗಿ ಅಲ್ಲಿ ಪಾಳ್ಯಕ್ಕೆ ನಿಂತಾವ. ನಿಮ್ಮ ತಮ್ಮ ಪಾಳ್ಯಕ್ಕೆ ನಿಂತಾನು, ನೀ ಲಿಂಗ ಪೂಜೆ ಮಾಡಕತ್ತಿದಿ, ನೀವಿಬ್ರು ಲಿಂಗಾಯತರು, ಏನ್ ಅವ ಒಂದು ಧರ್ಮ ಬೇರೆನೋ ನಿಂದ ಒಂದು ಧರ್ಮ ಬೇರೆನೋ ಅಂತ ಕೇಳ್ತದೆ ಗೌರ್ಮೆಂಟ್ ಸಂವಿಧಾನ. ರೀ ದಯಮಾಡಿ ನಾವ್ ಎಷ್ಟು ದಿನ ಇರ್ತೋ ಗೊತ್ತಿಲ್ಲ, ಕರೆ ಲಿಂಗಾಯತರಾಗುನು 10 ಮಂದಿ ಇರುವಂತ ಗಟ್ಟಿ ಈಗ ಸಾಕ. ಲೇಸೆನಿಸಿಕೊಂಡು ಒಂದು ದಿನ ಬದುಕಿದರೆ ಸಾರದೆ ಕೂಡಲ ಸಂಗನ ಶರಣರ ವಚನದಲ್ಲಿ ಅವರವರ ಕಣ್ಣಂತೆ ಈ ಡ್ಯಾಶ್ಗೆ ಹುಟ್ಟಿದವರ ನೀ ತೋರದಿರ ಅಂತೇಳಿ ಬಸವಣ್ಣ ಹೇಳ್ತಾರ. ಅವತ್ತ ಹೇಳ್ಯಾರ ಅವರು. ಅಂದ್ರೆ ಇಂಥ ಪರಿಸ್ಥಿತಿ ಒಳಗೂ ಬಂದಿರ್ಬೋದು ಅಂತ ಅನಿಸ್ತೈತಿ ನನಗೆ. ಅದಕ್ಕಾಗಿ ನಾವು ಲಿಂಗಾಯತ ಸಪರೇಟ್ ಹೆಂಗಂದ್ರ ನಮ್ ಕೊಳಗ ಲಿಂಗ ಇರ್ಬೇಕ್ರಿ. ಪ್ರತಿ ದಿವಸ ನಾವು ಲಿಂಗ ಪೂಜೆ ಮಾಡ್ತಿರ್ಬೇಕು. ನಮ್ದು ಅಲ್ಲ ಅನ್ನೋದನ್ನ ಹೇಳುದು, ನಮ್ದು ಯಾವ್ದು ಅಂತ ಅಷ್ಟೇ ಹೇಳೋಣ. ಈಗ ನಮ್ದು ಲಿಂಗ ನೋಡ್ರಿ, ಲಿಂಗ ಸರ್ವಸ್ವ. ಏನ್ ನೋಡುದು, ಇದು ನಮ್ಮದನ್ರಿ, ಅದು ಅಲ್ಲ.
ನೀವು ಯಾವ್ದೇ ಪ್ರಶ್ನೆ ಕೇಳಿದ್ರು ಅದ್ ಯಾವ್ದು ನಮ್ದು ಅಲ್ಲ ಅಂತ ಅಷ್ಟೇ. ನಾವು ನಮ್ದು ಯಾವ್ದಪ್ಪ? ಲಿಂಗ. ಕಾಯಕವನ್ನು ಮಾಡ್ರಿ, ಎಲ್ಲರನ್ನೂ ಸಮಭಾವದಿಂದ ಕಾಣೋಣ, ಎಲ್ಲರಲ್ಲೂ ಕೂಡ ಪರವಸ್ತುವಿನ ಅಸ್ತಿತ್ವವನ್ನು ಕಾಣೋಣ. ಲಿಂಗ ಪೂಜೆ ಮಾಡ್ಕೊಂಡು ನಮ್ ಲಿಂಗ ಕಾಯಕ ಮಾಡುದ್ರಿ, ವಿಭೂತಿ ಧರಿಸುದು, ರುದ್ರಾಕ್ಷಿ, ಅಷ್ಟಾವರಣ, ಪಂಚಾಚಾರ, ಶತಸ್ಥಲ ಪೂರ್ಣವಾಗಿ ಅರ್ಥ ಮಾಡ್ಕೊಳಕ್ ಆಗದಿದ್ರು ಕೂಡ ಆ ಮಾರ್ಗದಲ್ಲಿ ಇಲ್ಲೊಬ್ರು ರೈತರು ಬಂದಾರೆ, ನಡ್ಕೊಂತ ಬಂದಾರ್ರಿ ಹುಬ್ಳಿಂದ ಇಲ್ಲಿ ತನ ಒಂದ ಸರಿ ಚಪ್ಪಾಳಿ ಹೊಡ್ರಿ ಅವ್ರಿಗೆಲ್ಲ. ನಾವು ತೀರ್ಥ ಕ್ಷೇತ್ರದಲ್ಲಿ ನಡ್ಕೊಂತ ಹೋಗ್ತೇವಿ, ನಿಜವಾಗಿರ್ತಕ್ಕಂತ ತಾತ್ವಿಕ ಸಾತ್ವಿಕ ನೆಲೆಗಟ್ಟಿನ ಮೇಲೆ ಇಲ್ಲಿ ಶರಣ ತತ್ವದ ಚಿಂತನೆ ನಡೆದತ್ತೆ ಅಂತಂದ್ರೆ ಇದಕ್ಕಿಂತ ಧರ್ಮ ಕ್ಷೇತ್ರ ನಮ್ದು ಬೇರೆ ಇಲ್ಲ ಅಂತ ತಿಳ್ಕೊಂಡು ಅಲ್ಲಿಂದ ಇಲ್ಲಿ ಹಿರಿಯ ಜೀವಿಗಳು ನಡ್ಕೊಂತ ಬಂದಾರೆ ಬೊಮ್ಮ ಸಮುದ್ರ ಹುಬ್ಬಳ್ಳಿ ಆಚೆಯಿಂದ. ಅಲ್ಲ, ಅವ್ರಿಗೆ ಅರ್ಥ ಆಗತ್ತೈತಿ, MA PhD ಆದವ್ರಿಗೆ ಅರ್ಥ ಆಗುತ್ತಲ್ರಿ. ಬರ್ತಾರೆ ಕರೀ ಆಮೇಲೆ ಅವ್ರು ಗೌರವ ಸಲ್ಲಿಸ್ತಾರೆ. ಹಾಗಾಗಿ ನಾವು ಯಾವಾಗ ಬ್ಯಾರೆ ಅನ್ನೋದೇನು ಕಾಣಿಸ್ತೇವೆ ನೋಡ್ರಿ, ನಾವು ಸಪ್ರೇಟ್ ಅಂತ ಅನ್ನೋದು ಯಾವಾಗ ಕಾಣಿಸ್ತೇವಲ್ಲ ಅವಾಗ ನಮ್ಗೆ ಏನಾಗ್ತೈತಿಪ್ಪ ಅಂತಂದ್ರ ಒಂದು ಬ್ಯಾರೆ ಐತಿ, ಹೌದಪ್ಪ ಇವ್ರದೊಂದು ಸಪ್ರೇಟ್ ಕಾಣಾಕತ್ತದ. ಸಿಖ್ರ ಅಂದ್ರೆ ಈ ರೀತಿ ಅದಾರಪ್ಪ ಅಂತ ಒಂದು ಕಾಣಿಸ್ತದೆ, ಇಸ್ಲಾಂ ಅಂದ್ರೆ ಈ ರೀತಿ ಅದಾರಪ್ಪ ಅಂತ ಒಂದು ಕಾಣಿಸ್ತದ್ರಿ. ಹಂಗ ನಾವು ಲಿಂಗಾಯತರ ಅಂತಂದ್ರೆ ಪಟ್ನ ಯಾರು ನೋಡಿದ್ರು ಗೊತ್ತಾಗುವಂಗ ಕಾಲ್ ಎಂದ್ ಬರ್ತಲ್ಲ ಅಂದ್ ನಮ್ಗೆ ಸ್ವತಂತ್ರ ಧರ್ಮ ಅವರೇ ಕರೆದು ಕೊಡ್ತಾರೆ. ಇದು ನೆಕ್ಕಿಬೇಕ. ಅಲ್ಲಿ ತನ ನಾವ್ ಏನ್ ಮಾಡಿದ್ರು ಮತ್ತು ಇದೇನಾಗ್ತೈತಪ್ಪ ಅಂತಂದ್ರೆ ಗಟ್ಟಿ ಆಗೋದಿಲ್ಲ, ಹೋರಾಟ ಕಂಟಿನ್ಯೂ ಇರಬೇಕು. ಆದ್ರೆ ನಾವು ತಯಾರಾಗುವವರೆಗೆ ನಾವು ಬದಲಾವಣೆ ಆಗೋದಿಲ್ಲ. ತಳದಿಂದ ಹೆಂಗ ಬೂತ್ ಮಟ್ಟದಿಂದ ಗಟ್ಟಿ ಮಾಡ್ತಾರ ನೋಡ್ರಿ ರಾಜಕಾರಣದೊಳಗ, ಹಂಗಿದು ಗಟ್ಟಿ ಆಗ್ಬೇಕು ಅಂದಾಗ ಆಗ್ತದೆ. ಅದಕ್ಕೆ ಹೇಳ್ತಾರ ಬಸವಣ್ಣನವರು, ಅಂತರಂಗದೊಳಗಿದ್ದ ನೆರವೇ ಲಿಂಗವನ್ನು ಸಾವಯ ಲಿಂಗವನ್ನು ಶ್ರೀ ಗುರು ಸ್ವಾಮಿ ತಂದುಕೊಟ್ಟ ನೀ ಸ್ಥಳಕ್ಕೆ ಎನ್ನ ಅಂತರಂಗವನ್ನು ಆವರಿಸಿ ಅಂತರಂಗದ ಕರ್ಣಗಳಿಗೆ ಕೆರ್ಣಗಳಾಗಿ ಚಿದಂಶವೇ ಪ್ರಾಣಲಿಂಗವು ಆ ಮೂಲ ಚೈತನ್ಯವು ಭಾವಲಿಂಗವು. ಇಲ್ಲಿ ಫಿಲಾಸಫಿ ಐತಿ ನೋಡ್ರಿ, ಲಕ್ಷ ಕೊಟ್ಟು ಕೇಳು ಅವ. ಇದನ್ನ ಅರಿದು ನೋಡುವ ನೋಟ ಭಾವ ಪರಿಪೂರ್ಣವಾಗಿ, ಇದಿರಿಟ್ಟು ತೋರುವುದಿಲ್ಲವಾಗಿ. ಇದೇನು ಲಿಂಗವನ್ನ ಇದರಿ ನೋಡುವ ನೋಟ ಭಾವ ಪರಿಪೂರ್ಣವಾಗಿ. ಲಿಂಗ ಯಾಕೆ ಕೊಟ್ಟಾರ್ರಿ? ನೋಡಾಕ ಕೊಟ್ಟಾರ, ಹಿಂಗ್ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಕುಂದ್ರಾಕ್ ಕೊಟ್ಟಿಲ್ಲ. ವಿಚಾರ ಮಾಡ್ರಿ, ಹಿಂಗ್ ಹಿಡ್ಕೊಂಡು ಕುಂದ್ರುದನ ಆಗಿತ್ತು ಅಂತಂದ್ರ ಲಿಂಗ ಕೊಡ್ತಿರ್ಲಿಲ್ಲ ಗುರು ಬಸವಣ್ಣನವರು. ಹಂಗ ಕುಂತ್ಬಿಡ್ರಿ ಅಂತ ಹೇಳ್ತಿದ್ರು. ಕೈಯಾರ ಲಿಂಗಾನ ಹಿಡ್ಕೊಂಡು ಕೆಲಸ ಮತ್ತೆ ಕಣ್ಣು ಮುಚ್ಕೊಂಡು ಹಿಂಗ್ ಕುಂದ್ರುದು ಅವಶ್ಯ ಇಲ್ಲ. ಹಾಗಾದ್ರೆ ಗುರುಗಳು ಸ್ವಾಮೀಜಿ ಹೇಳಿದ್ರು ನೋಡ್ರಿ, ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವ ತಂದೆ ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗವೇ ಧ್ಯಾನಕ್ಕೆ ಮೂಲ ಅಂತ. ನೋಡುವ ನೋಟ ಭಾವ ಪರಿಪೂರ್ಣವಾಗಿ, ಇದರಿಟ್ಟು ತೋರುವುದಿಲ್ಲವಾಗಿ. ಇದರಿಟ್ಟು ತೋರುವ ಪೂಜೆ ಇದು ಅಲ್ಲ, ನನ್ನನ್ನೇ ನಾನು ಪೂಜಿಸಿಕೊಳ್ಳತಕ್ಕಂತಹ ಕೊಡುವು ಇದು ಇಷ್ಟಲಿಂಗ. ಅಹಂ ಗ್ರಹೋಪಾಸನೆ, ನನ್ನನ್ನು ನಾನು ಪೂಜಿಸಿಕೊಳ್ಳುವುದು, ನನ್ನ ಸ್ವರೂಪವು ಇದು ಅಂತಕ್ಕಂಥದ್ದು ಈ ವಚನದೊಳಗೆ ಗೊತ್ತಿರಕತ್ತ. ಇದರಿಟ್ಟು ತೋರುವಂಗಿಲ್ಲ ಅಂತ. ಇದರಿಟ್ಟು ತೋರುದಂದ್ರೆ ಹೆಂಗ್ರಿ? ಪೂಜೆ ಮಾಡಿ ಅದನ್ನ ಇಟ್ಟು ಕೆಲಸ ನಾವು ಸಾಲಿ ಹೋಗುದು. ಇದು ನಮ್ ಜೋಡಿನೇ ಇರ್ತದ ಕಾಯಂ. ಎಲ್ಲಿ ಮಠ ಒಳಗೆ ಕುಂದ್ರಸ್ತಾರ ನೋಡ್ರಿ. ಲಿಂಗಾಯತರ ಆಚರಣೆ ಹೆಂಗೈತೆ ನೋಡಿದ್ರ ನೋಡ್ರಿ, ತಿರುಗುಣಿ ಅಂತ ಮಾಡ್ತಾರ, ಅದು ಲಿಂಗಾಕಾರದೊಳಗಿರ್ತದ. ಹಿಂಗ್ ಲಿಂಗದ ಆಕಾರ ಮಾಡ್ತಾರ ನೋಡ್ರಿ, ಗೊತ್ತಿಲ್ಲದಂಗ ಲಿಂಗದ ಆಕಾರ ಮಾಡ್ತಾರ. ಆ ವ್ಯಕ್ತಿ ಕಟ್ಕೊಂಡಿರ್ಲಿಲ್ಲ ಅಂತಂದ್ರು ಕೂಡ ಅವನ ಕೈಯ ಒಂದು ಮಣ್ಣಿನ ಹಿಂಡಿ ಕೊಡ್ತಾರ. ಅವ್ರ ಈ ಭಾಗದೊಳಗ ಮಣ್ಣಿನ ಹಿಂಡಿ ಕೊಟ್ಟ ಅಲ್ಲಿ ಮಂತ್ರ ಹೇಳ್ತಾರ, ಗುಪ್ತ ಗುರುಲಿಂಗ ಜಂಗಮದ ಸೇವೆಯನ್ನು ಮಾಡಿ ಮರಳಿ ಮತ್ತೆ ಮಾತೇನು ಬರಬಾರ್ದು ಅಂತ ಅವಂದ ಲಿಂಗಾನ ಹಿಡಿದ್ರು. ಅವ್ ಲಿಂಗ, ಅದಕ್ಕ ನಾ ಪ್ರಶ್ನೆ ಕೇಳಿದ್ನಿ ಉಳಿದಾಗ ಒಂದ್ ಕಾರ್ಯಾಗಾರದಾಗ, ಅಲ್ರಿ ಅವ ಹಂಗ ಆಗೇನೇ ಇಲ್ಲ, ಅವಾಗ ಯಾಕೆ ಲಿಂಗ ಆ ಮಣ್ಣು ಕೊಡುದು, ಆ ಮಂತ್ರ ಹೇಳುವ ವೇಸ್ಟ್ ಅಲ್ಲ ಅದಂತ ಸುಮ್ ಮಣ್ಣು ಕೊಟ್ಬಿಡುದು. ಆದ್ರೂ ನಮ್ಮ ಹಿರಿಯರು, ನಮ್ಮ ಗುರುಗಳು ಏನ್ ಮಾಡ್ಯಾರ ಹೇಳ್ರಿ, ಅವ್ರಿಗೊಂದು ದೊಡ್ಡ ಶರಣಾರ್ಥಿ ನಮ್ಮ ಗುರು ಪರಂಪರೆ ಅವ್ರಿಗೆ. ಯಾಕ್ರಿ ಈ ಮೂಲಕ ಅಂತಂದ್ರೆ ಆ ಅಸ್ತಿತ್ವ ಉಳಿಸ್ಕೊಂಡು ಬಂದಾರಲ್ರಿ ಅವರ ಅಂಗಡಿಯವರ, ಆ ಅಸ್ತಿತ್ವ ಉಳಿಸ್ಕೊಂಡು ಬಂದಾರ. ಅವಾಗ ಅನ್ನೋ ಮುಖಾಂತರ ಇದು ನಮ್ಮ ಧರ್ಮ ರೀ, ನಮ್ಮ ಅವ್ರದ್ದು ಈ ಸತ್ತಾವ ನಮ್ಮ ಅನ್ನೋದರ ಗೊತ್ತಾಕತ್ತವ. ಅದಕ್ಕಾಗಿ ಇದರಿಟ್ಟು ತೋರುವುದಿಲ್ಲವಾಗಿ ಅಖಂಡ ಪರಿಪೂರ್ಣ ಒಪ್ಪ ನಿಜವು ತಾನೇ ಕೂಡಲ ಸಂಗಮ ದೇವ. ಅಖಂಡ ಪರಿಪೂರ್ಣವಾಗಿರ್ತಕ್ಕಂಥ ನಿಜ ಯಾರು? ಬ್ಯಾರೆ ಅಲ್ರಿ, ನಾನ. ಅದಕ್ಕಾಗಿ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಮೂರು ಇಲ್ಲೇ ಅದಾವ. ಅದನ್ನೇ ಷಣ್ಮುಖ ಶಿವಯೋಗ ತಮ್ಮ ಇನ್ನೊಂದು ವಚನದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರಪ್ಪ ಅಂತಂದ್ರೆ, ಇಷ್ಟಲಿಂಗದಲ್ಲಿ ತನು ಅಡಗಿ. ನೋಡ್ರಿ, ಈ ಮೂರು ಆವರಣ ಆಗೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ನಾನು ನಿಮ್ಗೆ ಕ್ಲಿಯರ್ ಮಾಡ್ತೇನೆ. ಅಪ್ಪ ರುದ್ರಪ್ಪ ನಿನ್ ಹೇಳ್ಯಾರ ಏನಂತಂದ್ರೆ, ಮೂರು ದೇಹಗಳದಾವ ನಮಗ. ಅವು ಹಂಗೆಲ್ಲ 8 ದೇಹ ಆಗ್ತಾವು. ನಾವು 3ದಷ್ಟು ಮಾತಾಡ್ತೀನಿ. ಸ್ಥೂಲ ಶರೀರ,
ಸೂಕ್ಷ್ಮ ಶರೀರ, ಕಾರಣ ಶರೀರ. ಸ್ಥೂಲ ಸೂಕ್ಷ್ಮ ಕಾರಣ. ಸರ ಏನ್ರಿ ನೀವು ತಲೆ ಕೆಟ್ಟದ 3 ಹೆಂಗ ಅದಾವ್ರಿ? ಒಬ್ರೇ ಕಾಣತ್ತೀರಿ ನಮಗ. ಈಗ ಏನ್ ನಾ ಕಾಣತಾನ ನೋಡ್ರಿ, ಇದು ಸ್ಥೂಲ. ಇದು ನಾ ಮಾತಾಡಕತ್ತನಲ್ಲ, ನಿಮ್ ನೋಡಾಕತ್ತನು, ಇದನ್ನೆಲ್ಲ ಮಾಡ್ಸಕತ್ತಲ್ಲ ಸೂಕ್ಷ್ಮ ಶರೀರ. ಇನ್ನು ನಾನು ಕುಂದ್ರಾಕ್ ಹಚ್ಚೈತಿ, ನನಗ್ ಮಾತಾಡಕ್ ಹಚ್ಚೈತಿ, ಸಂದರ್ಭ ಅನುಸಾರವಾಗಿ ಏನೇನ್ ಮಾತಾಡ್ಬೇಕು, ಹೆಂಗ ಏನೇನ್ ಒಳಗ ಒಂದ್ ರೆಡಿ ಮಾಡಿ ಕೊಡಾಕತ್ತ ನನಗೆ. ಒಂದು ಪ್ರಿಂಟ್ ತಾನ ಹಿಂಗ್ ಬರ್ತಿರ್ತದ, ಅದನ್ನು ಕೊಡೋದು ಕಾರಣ ಶರೀರ. ನೀವು ಹೊಲ್ದಾಗ ಕೆಲಸ ಮಾಡ್ತಿರ್ತೀರಿ, ಹೊಲ್ದಾಗ ಕಳೆ ತೆಗಿತಿರ್ತಾರಲ್ಲ, ಅದು ಸ್ಥೂಲ ಶರೀರ. ಅಲ್ಲಿ ಕುರುಪಿ ಹಿಡಿದ ಕೆಲಸ ಕರೆಕ್ಟ್ ಆಗಿ ತೆಗೆದೊಯ್ಯುದು, ಯಾವ್ದನ್ನ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಅದು ಸೂಕ್ಷ್ಮ ಶರೀರದ ಕೆಲಸ. ಇನ್ನು ಕಾರಣ ಶರೀರದ ಕೆಲಸ ಏನಂತಂದ್ರ, ಇವತ್ತು ಕಳೆ ತೆಗಿಯಾಕ ಬರ್ಬೇಕಂತ ಹೇಳಿ ಕಳಿಸ್ಕೊಟ್ಟಲ್ಲ ನಿಮ್ಮನ್ನ, ಅದು ಕಾರಣ ಶರೀರ. ಅರ್ಥ ಆಯ್ತ್ರಿ? ಬೇರೆ ಎಲ್ಲಿ ಇಲ್ಲ, 3 ನಮ್ಮ ಒಳಗನ ಅದಾವ. ಆ 3 ಶರೀರನಾಗ ಒಂದೊಂದೊಂದೊಂದು ದೋಷ ಅದಾವ, ಒಂದೊಂದು ಕೆಟ್ಟ ಸುಮಾರ್ತನ ಅದಾವ್ರಿ. ಅಂದ್ರೆ ನಮ್ ಲೋಕಲ್ ಪಾಪ ಭಾಷೆ ಹಿಂಗಂತ ಮಾತಾಡತಾನೆ. ಮತ್ತೆ ಏನಪ್ಪಾ ಅಂತಂದ್ರ, ಒಂದಿಷ್ಟು ಅದಾವು, ಈ ಸೂಕ್ಷ್ಮಕ್ಕೆ ಒಂದಷ್ಟು ಅದಾವು, ಕಾರಣಕ್ಕೆ ಒಂದಷ್ಟು ಅದಾವು. ಕಾರಣಕ್ಕೆ ಯಾವ್ದಾವ ಗೊತ್ತೇನ್ರಿ? ನಾವೊಬ್ಬ ಸಾಯಿಬಾ, ನಾ ಬಾಳ ಚಂದ ಅದನಿ, ನಾನ ಬಾಳ ಶಾಣೆ ಅದನಿ, ನಾ ಓದ್ಕೊಂಡೇನಿ ಬಾಳ, ನಾ ದೊಡ್ಡ ಸಾಹುಕಾರ ಅದನಿ, ನಾನು ಶ್ರೀಮಂತ ಅದೀನಿ, ನಾ ಇಂಥವ್ರ ಮನೆಯವ, ಇಂಥವ್ರ ಮಗ, ನಾ ಇಂಥ ಊರವ, ನಾ ಇಂಥ ಪ್ರತಿಷ್ಠೆ, ಹಿಂಗೆಲ್ಲ ನೋಡ್ರಿ ಕಿಂಚಿತ್ ಭಾವನೆಗಳು, ಅತಿ ಸೂಕ್ಷ್ಮ ಅಣುವಿನ ರೂಪಗಳಿಗೆ. ಎಷ್ಟು ಸೂಕ್ಷ್ಮ ಗೊತ್ತೇನ್ರಿ? ನಾ ಬಹಳ ಸಮಾಧಾನ ಎಲ್ಲ ಪಡಕ್ ಒಂದಿನ ವಸ್ತುದಾಗ ನಾನು ಸಿಟ್ಟು ಬಂದ್ಬಿಡ್ತದೆ, ಅದು ನನ್ನ ಆಣವ ಮಲ. ಅದು ಕಾರಣ ಶರೀರಕ್ಕೆ ಇರ್ತದೆ. ಇನ್ನು ಸೂಕ್ಷ್ಮ ಶರೀರಕ್ಕೆ ಇರ್ತಕ್ಕಂಥದ್ದು ಮಾಯಾಮಲ. ಮಾಯಾ ಆವರಣ ಮುಸುಕೈತಿ ಅಂತ ಹೇಳ್ತಾರೆ ನೋಡ್ರಿ. ಮಾಯಾ ಆವರಣವನ್ನು ಸರಿಸ್ತಾನೆ ಗುರು. ಅದಕ್ಕಾಗಿ ಕಾರಣ ಶರೀರದಲ್ಲಿ ಇರ್ತಕ್ಕಂಥ ಆ ಅನವಮಲವನ್ನ ಹಿಂಗ್ ಸರಿಸ್ತಾನ. ಸರಿಯಲ್ಲ, ಸರಿ, ಇದನ್ನ ದುಡ್ಕೋ, ಕಾಯಮಾಗೆ ದುಡ್ಕೋ, ನಿನ್ ಕೆಲಸ ನೋಡಂತ ತಿಳ್ಕೊಂಡು ಒಂದ್ಸರಿ ದೂಡೆ ಅಲ್ಲಿ ಏನ್ ಮಾಡ್ತಾನ್ರಿ, ಭಾವಲಿಂಗವನ್ನು ನಿಕ್ಷೇಪಣೆ ಮಾಡ್ತಾನೆ. ಕಾರಣ ಶರೀರಕ್ಕ ಸೂಕ್ಷ್ಮ ಶರೀರದಲ್ಲಿ ಇರ್ತಕ್ಕಂತಹ ಮಾಯಾಮಲವನ್ನ ಏನ್ ನಾವು ಮಾಯ ಕಾಡಕ್ತದ ನೋಡ್ರಿ. ಏನೇನು ಬೇಕನ್ನಿಸ್ತತಿ, ಏನೇನು ಮಾಡ್ಬೇಕನ್ನಿಸ್ತತಿ, ಏನೇನು ತಿನ್ಬೇಕನ್ನಿಸ್ತತಿ, ಯಾವ್ದನ್ನು ಮುಟ್ಟಬಾರ್ದು ಅದನ್ನ ಮುಟ್ಟಕ್ ಹಚ್ಚತತಿ, ಅದೆಲ್ಲ ಮಾಯಾಮಲ. ಆ ಮಾಯಾಮಲವನ್ನು ಸರಿಸಿ ಅಲ್ಲಿ ಪ್ರಾಣಲಿಂಗವನ್ನು ಕೊಡ್ತಾನೆ. ಪ್ರಾಣಲಿಂಗ ಭಾವಲಿಂಗ ಕಾಣೋದಿಲ್ರಿ. ಮತ್ತ ಅವೆರಡು ತತ್ವ ಆಗುವಂತ ಒಂದು ನಡವಳಿಕೆ ಒಟ್ಟು ಮೊತ್ತ ಅನ್ಬೋದಲ್ರಿ ಅವರ ಪರಿಣಾಮ. ಇನ್ನು ಈ ಶರೀರ ಇತ್ತಲ್ಲ, ಈ ಶರೀರಕ್ಕೆ ಅಂಟಿಕೊಂಡಿರ್ತಕ್ಕಂತಹ ಈ ಇಂದ್ರಿಯಗಳಿಂದ ಆಗತಕ್ಕಂತ ಏನ್ ತಪ್ಪುಗಳದಾವಲ್ಲ, ಇವುಗಳನ್ನ ತೆಗೆದು ಹಾಕಿ, ಅಂದ್ರೆ ಕಾರ್ಮಿಕ ಮಲ ಅಂತಾರೆ. ಕಾರ್ಮಿಕ ಅಂತಂದ್ರೆ ಕರ್ಮದಿಂದ ಬರ್ತಕ್ಕಂಥ, ನಾವು ಮಾಡುವ ಕರ್ಮದಿಂದ, ಕಾರ್ಯದಿಂದ ಮಾಡತಕ್ಕಂಥ ದುಷ್ಟ ಕೆಲಸಗಳಿಂದ, ಸುಮಾರ್ತನ ಮಾಡ್ತಕ್ಕಂಥ ಕೆಲಸಗಳಿಂದ ಈ ಶರೀರಕ್ಕೆ ಒಂದಷ್ಟು ಮಲ ಅಂಟ್ಕೊಂಡಿರ್ತದಲ್ಲ, ಅದ ಕಾರ್ಮಿಕ ಮಲ. ಇದನ್ನ ಕಳೆದ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇದಕ್ಕ ಇಷ್ಟಲಿಂಗವನ್ನು ಕೊಡ್ತಾನೆ. ಈ ಇಷ್ಟಲಿಂಗ ಹಿಡ್ಕೊಂಡನ ನಾವು ಪ್ರಾಣಲಿಂಗ ಭಾವಲಿಂಗನ ಗಟ್ಟಿ ಮಾಡ್ಕೊಳ್ಬೇಕು. ಇದನ್ನ ಬಿಟ್ರೆ ಅವ್ ಎರಡು ಇಲ್ರಿ. ಮತ್ ಹೆಂಗಂತೀರಿನ ಒಂದ್ ಗಾಳಿಪಟ ಹಾರಕ್ ಬಿಟ್ಟೇರಿ, ಗಾಳಿಪಟ ಹಾರಿಸ್ತಾರ ನಮ್ಮ ಹುಡುಗರು. ಈಗ ಶಿಗಿಮಿ ಬಂತಲ್ಲ, ಹೊಲ್ದಾಗ ಗಾಳಿಪಟ ಹಾರಿಸ್ತಾರ. ಗಾಳಿಪಟ ಬಾಳ ದೂರ ಹೋಗೈತ್ರಿ, ಬಾಳ ದೂರ ಹೋಗೈತಿ. ದಾರ ಡೊಳ್ ಬಿದ್ದತಿ. ಹಿಂಗ ಡೊಳ್ ಅಂದ್ರೆ ಗೊತ್ತೈತಲ್ರಿ? ಗಾಳಿಪಟ ತನ್ನಷ್ಟಕ್ಕೆ ತಾನ ಹಾರಾಕತೈತಿ. ಓಕೆ, ತನ್ನಷ್ಟಕ್ಕೆ ತಾನ ಹಾರಾಕತಿ, ಬಟ್ ದಾರ ಡೊಳ್ ಬಿದ್ದತಿ. ಅವಾಗ ದಾರ ಕಟ್ ಮಾಡಿದ್ರೆ ನಡೀತೈತಂದ್ರಿ? ಆ ದಾರ ಕಟ್ ಮಾಡಿ ಬಿಡ್ರಿ, ಗಾಳಿಪಟ ಸಿಗ್ತತಿ ಹೊಳ್ ನಿಮ್ಗ. ಆ ದಾರ ಹೆಂಗ ಇಲ್ಲಿ ಇಷ್ಟ ಪ್ರಾಣ ಭಾವ ಮೂಲದಿಂದ ಎಲ್ಲಾ ನೀವು ಬೇಕಾದಕ್ಕಂತ ಹೋರಿ. ಅದಕ್ಕೆ ಮೂಲ ಇಷ್ಟಲಿಂಗ. ಅದನ್ನೇ ಒಬ್ಬ ಶರಣ ಹೇಳ್ತಾವ, ಇಷ್ಟಲಿಂಗದಲ್ಲಿ ಸರ್ ಒಂದ್ 5 ನಿಮಿಷ ಪೂರ್ಣ ಮಾಡ್ತೇನ್ರಿ. ಇಷ್ಟಲಿಂಗದಲ್ಲಿ ತನು ಒಡಗಿ, ಪ್ರಾಣಲಿಂಗದಲ್ಲಿ ಮನ ಒಡಗಿ, ಭಾವಲಿಂಗದಲ್ಲಿ ಜೀವವನ್ನು ನಿಕ್ಷೇಪಿಸಿ, ತನು ಮನ ಪ್ರಾಣ ಭಾವ. ಆ ಇಷ್ಟ ಪ್ರಾಣ ಭಾವ ಲಿಂಗ ಒಂದಾದ ಆ ಪರಿಪೂರ್ಣ ಬ್ರಹ್ಮವೇ ತಾನಾಗುವ. ಇಲ್ಲಿ ಬ್ರಹ್ಮ ಅಂದ್ರೆ ದ್ವಾಡದಂತ ಅರ್ಥ ಮಾಡ್ಕೊಡ್ರಿ. ಸಾಕಾರದ ಬ್ರಹ್ಮ ಅಲ್ಲ. ಬ್ರಹ್ಮ ಅಂದ್ರೆ ದೊಡ್ಡದು, ವಿಶಾಲವಾದದ್ದು. ಎಷ್ಟು ದ್ವಾಡದು? ಅದಕ್ಕಿಂತ ದ್ವಾಡದು ಯಾವುದೂ ಇಲ್ಲ, ಯಾವ್ಯಾವುದೂ ಇಲ್ಲ. ಅಗೋಮ್ಯ ಅಗೋಚರ ಪ್ರತಿಮ ಅಷ್ಟು ದೊಡ್ಡದು. ಆ ಇಷ್ಟ ಪ್ರಾಣ ಭಾವಲಿಂಗ ಒಂದಾದ ಆ ಪರಿಪೂರ್ಣ ಬ್ರಹ್ಮವೇ ತಾನಾಗುವ ಮಹಾಶೀಲವಯ್ಯ ಅಖಂಡೇಶ್ವರ. ಹಾಗಾಗಿ ಇಷ್ಟ ಪ್ರಾಣ ಭಾವ ಇವೆಲ್ಲದಕ್ಕೂ ಮೂಲ ಇಷ್ಟಲಿಂಗವೇ. ನಾನೇ ಆ ಸ್ವರೂಪದನ್ನಂತಕ್ಕಂಥದ್ದನ್ನ ಹೇಳ್ತಾರೆ. ತನ್ನ ನಿಜದಲ್ಲಿ ತಾನೆಂದು ನೋಡಿದರೆ ತಾನೇ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ, ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ನಿಷ್ಕಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, ಮಹಾ ಅನುಲಿಂಗ,
ಮಹಾಲಿಂಗ ಗುರು ಕಲ್ಲೇಶ್ವರ ಹಾವಿನಾಳ ಕಲ್ಲೇನವ್ರು ಹೇಳ್ತಾರೆ ತನ್ನ ನಿಜದಲ್ಲಿ ನಿನ್ನ ನಿಜದಲ್ಲಿ ನೋಡ್ಕೊಂಡು ಹೊಂಟೆ ಅಂತಂದ್ರೆ ಇದೆಲ್ಲವೂ ನೀನೇ ಆಗಿದ್ದೀಯಾ ಅಂತ ಹೇಳ್ತಾರೆ. ಇಷ್ಟು ವಿಸ್ತಾರ ಐತ್ ನೋಡ್ರಿ ಇಷ್ಟಲಿಂಗ. ಹಂಗಾದ್ರ ಇಷ್ಟಲಿಂಗವನ್ನು ಇಷ್ಟೆಲ್ಲ ಕೊಟ್ಟಾರ, ಸುಮ್ಮನೆ ಕೊಟ್ಟಾರೆ ಅಂದ್ರಿ ಹೆಂಗ ಇಲ್ಲಿ ಒಳಗೆ ಕೆಲಸ ಮಾಡ್ತತಿ, ಇಲ್ಲಿ ಹೋಗಿ ಹೆಂಗೈತಿ ಅಂತಂದ್ರ ಅವು ಬೆಳಗಿಂದ ಹೇಳಿ ನೋಡ್ರಿ, ಸರ್ ಹೇಳಿದ್ರು ನೋಡ್ರಿ ಇಲ್ಲಿ 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 ಕೆಲಸ ಮಾಡ್ತತ್ ಅಂತೇಳಿ. ಇದನ್ನೊಂದು ಹೇಳದ್ರ ಅಪರಿಪೂರ್ಣ ಆಗ್ತದ. ಲಿಂಗದ ಸ್ವರೂಪ ಹೇಳಿ ಹೆಂಗ್ ಮಾಡ್ತದ ಗೊತ್ತನ್ರಿ, ಇಲ್ಲಿಂದ ಈ ಪ್ರೊಸೆಸಿಂಗ್ ಹರಿತಿರ್ತತಿ, ಆ ಶಕ್ತಿಯನ್ನು ಊರ್ದುಗೊಳಿಸ್ತತಿ. ಊರ್ದುಗೊಳಿಸುವ ಕೆಲಸವನ್ನ ಲಿಂಗದ ಸಹಾಯದಿಂದ ನಮಗೆ ಮಂತ್ರಾನುಸಂಧಾನದಿಂದ ಆಗ್ತತಿ ಅಂತಕ್ಕಂಥದ್ದನ್ನ ಇಲ್ಲಿ ಐತಿ ಅಂತಕ್ಕಂಥದ್ದನ್ನ ಹೇಳ್ತಾರೋ. ಅದನ್ನ ಕಾಣ್ಕೋಬೇಕಂದ್ರೆ ಲಿಂಗ ಬೇಕು ನೋಡ್ರಿ. ಲಿಂಗ ಇಲ್ಲ ಅದನ್ನ ಕಾಣಕ್ಕಾಗುದಿಲ್ಲ. ಊರ್ಧ್ವ ಮುಖ ಮೂಲ ಅದೋ ಶಾಖೆಯಾದ ವೃಕ್ಷದ ಮೂಲದಲ್ಲಿ ಒಬ್ಬ ಯೋಗಿ ಇದ್ದಾನೆ. ಇಲ್ಲಿ ಒಬ್ಬ ಯೋಗಿ ಅದನು. ವೃಕ್ಷ ಅಂದ್ರೆ ಇದರ ವೃಕ್ಷ, ಇದ್ರ ಮೂಲ ಅಂದ್ರ ತಲೆ, ಬ್ರೇನ್, ತಾಯಿ ಗರ್ಭದಲ್ಲಿ ಮೊದಲು ರಚನೆ ಆಗ್ತಕ್ಕಂಥ ಈ ಅಂಗ. ಇಲ್ಲಿ ಒಬ್ಬ ಯೋಗಿ ಇದ್ದಾನೆ. ಆತನ ಕೈಯಲ್ಲೊಂದು ಅಮೃತವಾದ ಕೊಡ ನೋಡ, ಫಲ ನೋಡ ಅಂತ ಹೇಳ್ತಾರೆ. ಆ ಫಲವ ಮೆದ್ದವರೆಲ್ಲ ಅಮರರಾದತನ್ನು ನಾನು ಬೆರಗಾದನೆಯ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಂತ. ನಾ ಹೇಳೋದಲ್ಲ, ಇದು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಈ ಫಲ ಮೆದ್ದಬೇಕಂತಂದ್ರ ಸುಮ್ಮನೆ ಹಿಂಗ ಕುಂತು ಧ್ಯಾನ ಮಾಡಿದ್ರೆ ಆ ಫಲ ಸಿಗೋದಿಲ್ರಿ. ಸಿಗಬಹುದು, ಒಂದ್ 5% ಸಿಗ್ಬೋದು ಅಥವಾ 10% ಸಿಗ್ಬೋದು. ನಿಮಗೆ 100ಕ್ಕೆ 100 ಅದು ಬೇಕಾಗಿತ್ತು ಅಂತಂದ್ರೆ, ಇಫ್ ಯು ವಾಂಟ್ ಟು 100%, ಏನ್ ಮಾಡ್ಬೇಕು? ಲಿಂಗಾಂಗ ಸಾಧನೆಯಿಂದ ಮಾಡ್ಬೇಕು. ಹಂಗಾರ ಆಗೇತನ್ರಿ ಯಾರಿಗಾರ ಅವು? ಬಸವಣ್ಣವ್ರಿಗೆ ಆಗೈತಿ ಅದನ್ನ ಹೇಳ್ಬೇಡ್ರಿ ನಮಗ. ನೀವು ಸಾಮಾನ್ಯರಿಗೆ ಆಗೈತನ ಹೇಳ್ರಿ. ಆಗೇತ್ರಿ. ಹಡಪದ ಲಿಂಗಮ್ಮ ಅನ್ನತಕ್ಕಂಥ ಅತ್ಯಂತ ಸಾಮಾನ್ಯ ಒಬ್ಬ ತಾಯಿ ಆ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಒಂದು ವಚನ, ಬರೀ ವಚನ ಅಷ್ಟೇ ಹೇಳ್ತೇನೆ ನಾನು. ಲಿಂಗಾಂಗ ಸಾಮರಸ್ಯದಿಂದ ಆ ತಾಯಿಗೆ ಆಗಿರ್ತಕ್ಕಂಥ ಬದಲಾವಣೆ ಅಪ್ಪ ಬಸವಣ್ಣವ್ರು ಹೇಳ್ತಾರೆ. ಕಂಗಳ ನೋಟ ಹೃದಯದ ಧ್ಯಾನ ಮನದಲ್ಲಿ ನಾನು ಮಾತನಾಡುವಿನೆಯ, ಜೇನ ಮಳೆಗಳು ಸುರಿದವು, ಅಮೃತದ ಬಿಂದುಗಳು ಕರೆದವು, ಕೂಡಲ ಸಂಗಮ ದೇವರೆಂಬ ರಸಸಾಗರದೊಳಗೆ ಅವನು ಓಲಾಡಿ ಸುಖಿಯಾದನೆಯ ಅಂತ ಹೇಳ್ತಾರೆ. ಅವ್ರು ಹೇಳೋದನ್ನ ಬಾಳ್ ದೊಡ್ಡದಲ್ಲ ನನ್ನ ಪ್ರಕಾರ. ಅವರ ಈ ಲಿಂಗಮ್ಮ ತಾಯಿ ರೀ ಒಬ್ಬ ಸಂಸಾರಿಕಳು. ಈ ಸಮಾಜ ಯಾರನ್ನು ದೂರ ಇಟ್ಟಿರ್ತಲ್ಲ ಆ ವರ್ಗದಿಂದ ಬಂದಿರ್ತಕ್ಕಂಥ ಆ ತಾಯಿ ಹೇಳ್ತಾಳು, ಆಧಾರದ ಬಲಿಯ ಬೇಗೆ ಒರಿಯಿತ್ತು, ಕಿಚ್ಚು ಆವರಿಸಿ ಊರ್ಧ್ವಕ್ಕೇರಿತ್ತು. ಲಿಂಗಾಂಗ ಯೋಗದಿಂದ ಆಗಿರ್ತಕ್ಕಂಥದ್ದನ್ನ ಹೇಳ್ತಾರೆ. ಈ ಲಿಂಗದ ಹೆಂಗ ತಾಕತ್ತೈತಿ, ಎನರ್ಜಿ ಹೆಂಗ ಪವರ್ಫುಲ್ ಐತಿ ಇಷ್ಟ ಲಿಂಗ ಅನ್ನೋದನ್ನ ಹೇಳ್ತಾರೆ ನೋಡ್ರಿ. ಆಧಾರದ ಬಲಿಯ ಬೇಗೆ ಒರಿಯಿತ್ತು, ಕಿಚ್ಚು ಆವರಿಸಿ ಊರ್ಧ್ವಕ್ಕೇರಿತ್ತು, ಸಾಸಿರ ದಳದ ಅಮೃತದ ಕೊಡ. ಡಾಕ್ಟರ್ ಸಾಹೇಬ್ರು ಹೇಳಿರ್ತಕ್ಕಂಥ ಪಾಠ ನೆನಪು ಮಾಡ್ಕೊಡ್ರಿ. ಸಾಸಿರ ದಳದ ಅಮೃತದ ಕೊಡ ಕಾಯ್ದು ಉಕ್ಕಿ ತೊಟ್ಟಿಕ್ಕಿತ್ತು. ನಮಗೆ ಎಂದಾಗುದು? ಕಾಯಿಸ್ತಂತದು ಉಕ್ಕಿತಂತ ಅಂತಲ್ಲ, ಉಕ್ಕಿತು. ಹಾಲು ಕಾಯಿಸಿ ಉಕ್ಕಿಸ್ತಾವ ನೋಡ್ರಿ. ಮರತ ತಾಯಂದ್ರೆ ಟಿವಿ ನೋಡೋದು ಅದೆಲ್ಲ ಉಕ್ಕಿಸ್ತಾರಲ್ಲ, ಹಂಗ ಇಲ್ಲಿ ಆ ತಾಯಿಗೆ ಇಲ್ಲಿರ್ತಕ್ಕಂಥ ಸಾಸಿರ ದಳದ ಅಮೃತದ ಕೊಡ ಕಾಯ್ದು ಉಕ್ಕಿತು, ಉಕ್ಕಿ ತೊಟ್ಟಿಕ್ಕಿತು ಹೇಳ್ತಾರ ಅವರು. ಹಂಗಾಗಣ ಏನಾದಂತವ್ರಿಗೆ ಅಂಗಗುಣ ಅಳಿದಿತ್ತು, ಲಿಂಗ ಗುಣ ನಿಂದಿತ್ತು, ಸಂಘ ಗುಣ ಹಿಂಗಿತ್ತು. ಆ ಅಮೃತವನ್ನು ಉಂಡ ಕಾರಣ ಏನಾಯ್ತಂದ್ರೆ, ಮಂಗಳದ ಮಹಾಬೆಳಗಿನಲ್ಲಿ ಓಡಾಡಿ ಸುಖಿಯಾದನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ನಿದ್ರೆ ಆಗ್ತಿತ್ತು, ಹಸಿ ಓಡಗಿತ್ತು, ತೃಷಿ ಅಡಗಿತ್ತು ಅಂತ ಹೇಳ್ತಾರ. ಹೊಟ್ಟೆ ಹಸಿಲಲ್ಲ ಅಂತ ಊಟ ಮಾಡೋದು ಬೇಡಲ್ಲ, ಈ ಯುಗ ಯುಗಗಳಿಗೆ ಆಗತಕ್ಕಂತ ಹೊಟ್ಟೆ ಊಟ ಹಾಕಿದಂತ ಆ ಅಮೃತ. ಅದನ್ನೇ ಶರಣರ ಆರಂಭಕ್ಕೆ ಹೇಳಿದ್ರಲ್ಲ, ಸುರಿಯುವ ಅಮೃತವ ದಣಿದುಂಡ ಕಾರಣ ತೊರೆದೇನೋ ಜನನ ಮರಣಗಳ, ಹುಟ್ಟು ಸಾವುಗಳ ಬೇಲಿನ ತೆಗಿತಾನಂತೇಳಿ ನಗಲಿಂಗಪ್ಪ ಹೇಳಿದ್ರಲ್ಲ ಅಜ್ಜ. ಹಂಗೆ ಸಂಗಾರ ಭೀಮಣ್ಣ ಅವ್ರಿಗೆ ಹೇಳ್ತಾನ, ನೀನು ಹುಟ್ಟು ಸಾವಿನ ಬೇಲಿ ತೆಗಿತಾನ ಬಾಯಿ ಅಂತೇಳಿ ದೀಕ್ಷೆ ಕೊಡ್ತಾನ ಅವ್ರಿಗೆ. ಗೊತ್ತೈತೇನ್ರಿ? ಇವನ್ನೆಲ್ಲ ಮುಚ್ಚಿಟ್ಟಾರ. ನಾ ಹೆಸರು ಹೇಳೋದಿಲ್ಲ. ನಿನ್ನೆ ಒಂದು ಪ್ರಸ್ತಾಪ ಮಾಡಿದ್ರಿ, ಲಿಂಗ ತೆಗದಿಟ್ಟಿದ್ರು. ಲಿಂಗ ಅದೆಲ್ಲ ಇತಿಹಾಸ ಬೇರೆ ಐತಿ. ಲಿಂಗ ತೆಗದಿಡ್ರಿ ಅಂತ ಯಾರು ಹೇಳಿಲ್ಲ. ಲಭ್ಯವಿರತಕ್ಕಂತಹ 23ರಿಂದ 24,000 ವಚನ ಸಾಹಿತ್ಯ, ಪರಮಂತ್ರ ಗೋಪ್ಯ, ಹಿರಿಯ ಮಂತ್ರ ಗೋಪ್ಯ ಆಗಿರ್ಬೋದು, ತ್ರಿಪದಿ ಸಾಹಿತ್ಯ ಆಗಿರ್ಬೋದು, ಎಲ್ಲರ ಒಂದೇ ಒಂದು ವಚನದೊಳಗ ಪ್ರಾರಂಭದೊಳಗೆ ಲಿಂಗ ಕಟ್ಕೊಡ್ರಿ, ಲಿಂಗ ಸಾಧನೆಯನ್ನು ಮಾಡ್ರಿ. ಬರ್ತಾ 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 ಆ ಸ್ಥಿತಿಯನ್ನು ಮಹಾಲಿಂಗಲ್ಲ ಇಡೀ ಬಯಲು ಸ್ವರೂಪವೇ ನೀವು ಆದ್ಮೇಲೆ ಲಿಂಗದ ಅವಶ್ಯಕತೆ ಇಲ್ಲ ಅಂತ ಹೇಳುದು ಒಂದೇ ಒಂದು ವಚನ ಸಿಕ್ಕರೆ ನಿಮ್ ಮನ್ಯಾಗ ನೀವ್ ಹೇಳಿದಂಗೆ ಕೇಳ್ಕೊಂಡ್ ಇದ್ದು ಬಿಡ್ತಾನ ಸಾಯಿ ಮಠ. ಎಲ್ಲೂ ಇಲ್ಲ. ಧರ್ಮಗುರು ಬಸವ ತಂದಿನ ಆ ಮಾತು ಹೇಳಿಲ್ಲ. ಇನ್ನು ನಡಿಕ್ ಬಂದವ್ರ ಹೇಳಾಕಿ ಇವ್ರು ಯಾರ್ರಿ? ಇವ್ರು ಯಾರ?
ತಗದುಡು ವಿಚಾರಣೆ ಇಲ್ಲ ಇಲ್ಲಿ. ಗುರು ತಾನಾದರೂ ಕುರು